ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ತಮ್ಮೆಲ್ಲರಿಗೆ ಸ್ವಾಗತ. ಇವತ್ತ ನಾವು ಟ್ರೈನ್ ಪ್ರಾಬ್ಲಮ್, ರೈಲಿನ ಸಮಸ್ಯೆಗೆ ಸಂಬಂಧಪಟ್ಟಂಥ ಚಾಪ್ಟರ್ಗಳ ಬಗ್ಗೆ ಕುರಿತು ಅಧ್ಯಯನ ಮಾಡೋಣ. ಪ್ರತಿಯೊಂದು ಪರೀಕ್ಷೆ ಒಳಗ ರೈಲಿನ ಸಮಸ್ಯೆಗೆ ಸಂಬಂಧಪಟ್ಟಂಥ ಚಾಪ್ಟರ್ ಬಹಳ ಕೇಳುವಂಥ ಪ್ರಶ್ನೆ. ಕೆಲವು ವಿದ್ಯಾರ್ಥಿಗಳು ನನ್ನ ಮುಂದೆ ಹಂಚಿಕೊಳ್ತಾರ, ಟ್ರೈನಿಗೆ ಸಂಬಂಧಪಟ್ಟ ಚಾಪ್ಟರ್ಗಳು ಬಹಳ ವಿದ್ಯಾರ್ಥಿಗಳು ಸಮಸ್ಯೆಗಳನ್ನು ಅನುಭವಿಸಿರ್ತಾರೆ. ಆದರೆ ಇವತ್ತಿನ ಕ್ಲಾಸ್ನಲ್ಲಿ ಎಲ್ಲರೂ ಪ್ರಾರಂಭದಿಂದ ಅಂತ್ಯದವರೆಗೂ ಒಳ್ಳೆ ರೀತಿಯಾಗಿ ಮನಸ್ಸು ಕೊಟ್ಟು ಕೇಳಿದ್ರೆ ಅದನ್ನು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದು. ಈಗ ಈ ಟ್ರೈನಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳನ್ನು ನಾವು ಮಿನಿಮಮ್ 3 ಸೂತ್ರ ಆದ್ರೆ ನೆನಪಿಟ್ಕೋಬೇಕು. ಯಾವ 3 ಸೂತ್ರ ಅಂತ ಕೇಳಿದ್ರೆ, ಒಂದನೇದ್ದು 3 ಸೂತ್ರ ಗೊತ್ತಿರಬೇಕು. ಒಂದನೇದು ದೂರದ ಬಗ್ಗೆ ಕೇಳಿದಾಗ, ಈ ಒಂದನೇದ್ದು ದೂರದ ಬಗ್ಗೆ ಕೇಳಿದಾಗ, ಒಂದು ಸೆಕೆಂಡ್, ಫಸ್ಟ್ ಒನ್, ದೂರ ಕೇಳಿದ್ರ ಯಾವುದೇ ಒಂದು ಸಮಸ್ಯೆ ಕ್ವಶನ್ನ ದೂರದಿಂದ ಆಗಿದ್ರೆ ಅದು ವೇಗ ಇಂಟು ಕಾಲ, ಈ ಸೂತ್ರನ ಹಚ್ಬೇಕು. ಅಂದ್ರೆ ಯಾವುದೇ ಒಂದು ಪ್ರಶ್ನೆ ಒಳಗ ದೂರದ ಬಗ್ಗೆ ಪ್ರಶ್ನೆ ಕೇಳಿದ್ರ, ಈ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರ ನೀವು ವೇಗ ಇಂಟು ಕಾಲ ಎನ್ನುವಂಥ ಸೂತ್ರ ಹಚ್ಚಿದ್ರ ಅದನ್ನ ನಾವು ಫಾಲೋ ಮಾಡೋದು. ಇದ್ರಾಗ ಇನ್ನೊಂದು ಎರಡನೇ ಸೂತ್ರವನ್ನು ನಾವು ಗಮನಿಸ್ಬೇಕಾಗ್ತದ. ಅಲ್ಲಿ ಕಾಲ ಕೇಳಿದ್ರ ಅಂದ್ರೆ ಟೈಮ್, ಕಾಲ ಸಮಯ ಕೇಳಿದ್ರ ಇಲ್ಲಿ ದೂರ ಮೇಲೆ ಬರ್ತದ, ಕೆಳಗ ಏನ್ ಬರ್ತದಂದ್ರ ವೇಗ ಬರ್ತದೆ. ಈ ಸೂತ್ರಗಳನ್ನ ನೆನ್ಪಿಟ್ಕೋಬೇಕಾಗ್ತದೆ. ಅಂದ್ರೆ ದೂರಕ್ಕೆ ಬಂದಾಗ ವೇಗ ಇಂಟು ಕಾಲ ಆಗ್ತದೆ, ಕಾಲ ಕೇಳಿದಾಗ ದೂರ ಬೈ ವೇಗ ಆಗ್ತದೆ. ಒಂದು ವೇಳೆ ಮೂರನೇದು ವೇಗವನ್ನು ಕೇಳಿದ್ರ, ವೇಗವನ್ನು ಕೇಳಿದ್ರ ಅದನ್ನ ಹೇಗೆ ಮಾಡಬೇಕು? ವೇಗ ಕೇಳಿದಾಗ ದೂರ ಬೈ ಸಮಯ ಅಥವಾ ದೂರ ಬೈ ಕಾಲ ಅಂತ ನೋಡಿ. ಈ 3 ಸೂತ್ರಗಳು ನಿಮ್ಗೆ ಗೊತ್ತಿರ್ಬೇಕು. ಅಂದ್ರೆ ದೂರ ಕೇಳಿದಾಗ, ಕಾಲ ಕೇಳಿದಾಗ, ವೇಗ ಕೇಳಿದಾಗ ಈ 3 ಸೂತ್ರಗಳನ್ನು ನಿಮ್ಗೆ ಗೊತ್ತಿದ್ರ ಆಲ್ಮೋಸ್ಟ್ ಆಗಿ ನೀವು ಈ ಟ್ರೈನಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಗಳು, ಯಾಕೆ ಸೂತ್ರ ಇಲ್ಲದರೂ ಕೂಡ ನಾವು ಡೈರೆಕ್ಟ್ ಆಗಿ ಮಾಡ್ತೀವಿ. ಈಗ ನಾವು ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಯಾವುದೇ ಸೂತ್ರವನ್ನು ಹಚ್ಚಲಾರದೆ ಸರಿಯಾಗಿ ಡೈರೆಕ್ಟ್ ಆನ್ಸರ್ಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಯಾಕೆ ಫಸ್ಟ್ನೇ ಸಲ ನಿಮ್ಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಈ 3 ಸೂತ್ರಗಳ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಂತಕ್ಕಂಥದ್ದು. ಒಂದು ಪ್ರಾಬ್ಲಮ್ ಅನ್ನು ತೆಗೆದುಕೊಡ್ತೀನಿ, ಬನ್ನಿ. ಒಂದು ರೈಲು 50 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ, ಇಲ್ಲಿ ನೋಡಿ ಕಾಣಿಸ್ತದೆ ಎಲ್ಲರಿಗೆ, 50 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸೋದು. ಅಂದ್ರೆ ಒಂದು ಟ್ರೈನ್ ಐತಿ, ಒಂದು 50 ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ರೆ ಕಿಲೋಮೀಟರ್ ಫಾರ್ ಅವರ್ಸ್, ಅಂದ್ರೆ ಒಂದು ತಾಸಿಗೆ ಎಷ್ಟು ಹೋಗ್ತದ ಟ್ರೈನ್ ಅಂದ್ರೆ 50 ಕಿಲೋಮೀಟರ್ ಹೋಗ್ತದೆ. ಒಂದು ಗಂಟೆಗೆ ಎಷ್ಟು ಗಂಟೆಗೆ? 1 ಗಂಟೆಗೆ 50 ಕಿಲೋಮೀಟರ್ ಚಲಿಸ್ತದೆ. ಇದು 4 ಗಂಟೆಯಲ್ಲಿ, ಅಂದ್ರೆ 1 ಗಂಟೆಗೆ 50 ಕಿಲೋಮೀಟರ್ ಆದ್ರೆ 4 ಗಂಟೆ ಟ್ರೈನ್ ಚಲಿಸಿದ್ರ ಎಷ್ಟು ದೂರ ಟ್ರೈನ್ ಹೋಗ್ತದಂತ ಪ್ರಶ್ನೆ. ನೋಡಿ, ಇದು ಸಿಂಪಲ್ ಆಗಿರುವಂತ ಪ್ರಶ್ನೆ. ಈ ಸಿಂಪಲ್ ಆಗಿರುವಂತ ಪ್ರಶ್ನೆನೂ ಕೂಡ ಕೆಲವು ವಿದ್ಯಾರ್ಥಿಗಳು ಉತ್ತರ ಬರ್ತದೆ. ಇಲ್ಲಿ ಕೇಳಿದ್ದ ಪ್ರಶ್ನೆ ಅಂತ ದೂರ ಕೇಳ್ಯಾನ. ಅವಾಗ ನಮ್ಗೆ ಆಗಾಳ ಹೇಳಿದೆ ನಾನು, ದೂರ ಇಸ್ಕೊಟ್ಟು ವೇಗ ಇಂಟು ಕಾಲ, ಈ ಸೂತ್ರ ನೋಡಿ. ವೇಗ ಅಂತ ಕೇಳಿದಾರೆ, ವೇಗ ಎಷ್ಟಾದ? ಇಲ್ಲಿ ವ್ಯಾಲಿ ಐತಿ ನೋಡ್ರಿ, ಕ್ವಶನ್ದಾಗ ಐತಿ ನೋಡಿ. ವೇಗ ಎಷ್ಟಂದ್ರ 50 ಕಿಲೋಮೀಟರ್ ಫಾರ್ ಅವರ್ಸ್, ಅಂದ್ರೆ 50 ಕಿಲೋಮೀಟರ್ ಫಾರ್ ಅವರ್ಸ್. ಇಲ್ಲಿ ಇಂಟು ಐತಲ್ಲ, ಇಂಟುಗೆ ಇಂಟು ಕಾಲ, ಗಂಟೆ ಐತಿ, ಕಾಲ ಗಂಟೆ ಅಂತ. ಅಲ್ಲಿ ಗಂಟೆಗೆ ಎಷ್ಟು ಕೊಟ್ಟಿದ್ದಾನೆ? 4 ಅವರ್ಸ್. 4 ಗಂಟೆ ಅಂದ್ರೆ 4 ಗಂಟೆ, 4 ಗಂಟೆಗೆ 4 ಅವರ್ಸ್. ನೋಡಿ, ಇಲ್ಲಿ ಸಿಂಪಲ್ ಆಗಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಈ ತರ ಪ್ರಶ್ನೆ ಕೇಳಿದಾಗ ಹೆಂಗ್ ಮಾಡ್ಬೇಕು? ಈಗ ಸೂತ್ರಕ್ಕನುಗುಣವಾಗಿ ನಾವು ಹಚ್ಕೊಂಡ್ವಿ,
ಈ ಸೂತ್ರಕ್ಕೆ ಅನುಗುಣವಾಗಿ ನಾವು ಮಾಡಿದೀವಿ. ಇದನ್ನ ಹೇಗೆ ಹೆಚ್ಚಿಕೊಳ್ಬೇಕು, ಹೇಗೆ ಮಾಡ್ಕೊಳ್ಬೇಕು ಅಂತ ಹಿಡಿಬೇಕು. ಇಲ್ಲಿ ಸಿಂಪಲ್ ಇಲ್ಲ, ಇಲ್ಲಿ ಎಚ್ ತೆಗಿ, ಇಲ್ಲಿ ಎಚ್ ತೆಗಿ. ಅವಾಗ ಎಚ್ ಎಚ್ ತೆಗೆದಾಗ ಇದನ್ನ ಏನು ಇಲ್ಲಿ ಇಲ್ಲಿ ಸೂಚನೆ ಏನು ಕೊಡ್ತಪ್ಪ ಅಂತ ಕೇಳಿದ್ರೆ ಇಂಟು 4 5 ಎಷ್ಟು 20. ಹೌದಾ? ಈ ಪೂಜೆ ತಂದು ಇಲ್ಲಿ ಇಟ್ಟರೆ ಎಷ್ಟಾಯ್ತು? 200 ಆಯ್ತು. ಕಿಲೋಮೀಟರ್ ಅಷ್ಟೇ ಉಳಿದ. ಅವಾಗ 200 ಕಿಲೋಮೀಟರ್. ಅಂದ್ರೆ ಆಪ್ಷನ್ಸ್ ಅಲ್ಲಿ ಆಪ್ಷನ್ಸ್ ಬಿ ಈಸ್ ಎ ರೈಟ್. ಅಂಡರ್ಸ್ಟ್ಯಾಂಡ್? ನೋಡಿ, ಈ ಸಿಂಪಲ್ ಆಗಿರೋ ಪ್ರಶ್ನೆ ಏನಿಲ್ಲ. ದೂರ ಎಷ್ಟು ಕೇಳೋಣ, ದೂರ ಇಟ್ಕೊಳ್ಳಿ. ವೇಗ ಎಷ್ಟು ಕೇಳೋಣ, ವೇಗ ಇಟ್ಕೊಳ್ಳಿ. ಕೇಳಿದ ಪ್ರಶ್ನೆಯನ್ನು ಸರಿಯಾಗಿ ಕ್ರಮಿಸ್ಬೇಕು. ಅಂದ್ರೆ ನಾವು ಕೊಡುವಂಥ ಪ್ರಶ್ನೆಯು ಸರಿಯಾಗಿ ಬಿಡಿಸುವಂಥ ಪ್ಲಾನಿಂಗ್ ಮಾಡಿದ್ರೆ ಮೆಂಟಲಿಬಿಟಿ ಸ್ಟಾಪಲ್. ಇದೇನು ಟಫ್ ಇಲ್ಲ, ನೀವು ಡೈರೆಕ್ಟ್ ಹಚ್ಕೊಳ್ಬೋದು. ಯಾವಾಗ ಡೈರೆಕ್ಟ್ ಹೆಂಗಂದ್ರೆ 50 km/h ಇಂಟು 4 hours. ಅವಾಗ ಹೆಚ್ಚಾಯ್ತು ಹೆಚ್ಚಾಯ್ತು. ಇಲ್ಲಿ 4 5 ಐತೆ, 54 ಎಷ್ಟಂದ್ರೆ 200. ಇಲ್ಲಿ KM ಐತೆ ಅಂದ್ರೆ ಕಿಲೋಮೀಟರ್. ಅವಾಗ ಎಷ್ಟಾಗ್ತಂದ್ರೆ 200 ಕಿಲೋಮೀಟರ್. ಆಪ್ಷನ್ಸ್ ಬಿ ಈಸ್ ಎ ರೈಟ್. ಅಂಡರ್ಸ್ಟ್ಯಾಂಡ್? ಈಸಿ ಇದೆ. ಇದ್ರ ಮೇಲೆ ಇನ್ನೊಂದು ತೋರಿಸ್ತೀನಿ. ಒಂದು ವೇಳೆ ಇದ್ರ ಮೇಲೆ ಇನ್ನೊಂದು ಪ್ರಶ್ನೆಗಳನ್ನು ನೀವು ಕೊಡ್ಬೋದು. ಇದ್ರ ಮೇಲೆ ಹೆಂಗೆ ಒಂದು ವೇಳೆ ಟ್ರೇನು 40 ಕಿಲೋಮೀಟರ್ ಫಾರ್ ಎಕ್ಸಾಂಪಲ್ 2 40 ಕಿಲೋಮೀಟರ್ ಫಾರ್ ಅವರ್ಸ್ ವೇಗದಲ್ಲಿ ಚಲಿಸುವ ಒಂದು ರೈಲು ಅದು 3 ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸ್ತದೆ ಅಂತ ಕೇಳ್ತಾರೆ. ಆವಾಗ ಇದು ಎಚ್ ಕಳಿಸೋದು, ಇದು ಎಚ್ ಕಳಿಸೋದು. ಇದು 3 ಐತು, 3 4 12. ಈ ಪೂಜೆ ತಂದು ಇಲ್ಲಿ ಇಟ್ಬಿಡಿ. ಏನು ಉಳಿದ? KM ಅಂದ್ರೆ ಕಿಲೋಮೀಟರ್ ಉಳಿದ. ಅವಾಗ ಅಂದ್ರೆ 40 ಕಿಲೋಮೀಟರ್ ಫರ್ ಅವರ್ಸ್ ಅಲ್ಲಿ ಚಲಿಸುವ ಒಂದು ರೈಲು 3 ಗಂಟೆ ಒಳಗ ಎಷ್ಟು ಕಿಲೋಮೀಟರ್ ಓಡ್ತೈತೆ ಆ ಟ್ರೈನ್ ಅಂತ ಕೇಳಿದ್ರೆ 120 ಕಿಲೋಮೀಟರ್ ದೂರ ಹೋಗ್ತೈತೆ ಅಂತ. ಉದಾಹರಣೆಗಾಗಿ ಇನ್ನೊಂದು ಎಕ್ಸಾಂಪಲ್ 3. ಇಲ್ಲಿ ಎಕ್ಸಾಂಪಲ್ 3 ಕೊಡ್ತೀನಿ ನೋಡಿ. 80 ಕಿಲೋಮೀಟರ್ ಫಾರ್ ಅವರ್ಸ್ ಹೋಗುವ ಒಂದು ರೈಲು 80 ಕಿಲೋಮೀಟರ್ ಫಾರ್ ಅವರ್ಸ್ ಹೋಗುವ ರೈಲು 4 ಗಂಟೆಗಳಲ್ಲಿ ಎಷ್ಟು ದೂರವನ್ನು ಕ್ರಮಿಸ್ತದೆ ಅಂದ್ರೆ 1 ಗಂಟೆಗೆ 80 ಕಿಲೋಮೀಟರ್ ಹೋಗ್ತದೆ. 1 ಗಂಟೆ ಒಳಗೆ 80 ಕಿಲೋಮೀಟರ್ ಕ್ರಮಿಸ್ತದೆ. ಆದರೆ 4 ಗಂಟೆಗಳಲ್ಲಿ ಆ ಟ್ರೈನು ಎಷ್ಟು ಸ್ಪೀಡ್ ಹೋಗ್ತತೆ ಅಂದ್ರೆ ಎಷ್ಟು ದೂರ ಕ್ರಮಿಸ್ತದೆ ಅಂದ್ರೆ ಇಲ್ಲೇನೆಲ್ಲ ಇಂಟು ಇಟ್ಕೊಳ್ಬೇಕು. ಇಲ್ಲಿ ಹೆಚ್ಚಾಯ್ತು, ಇಲ್ಲಿ ಹೆಚ್ಚಾಯ್ತು. ಅವಾಗ ಇಲ್ಲಿ 4 ಇದೆ, ಇದನ್ನ ಏನ್ ಮಾಡಬೇಕು? ಇಂಟು ಮಾಡಬೇಕು. ಅಂದ್ರೆ 80 ಎಷ್ಟಾಗ್ತದೆ ನೋಡಿ. 4 32. ಈ ಪೂಜೆ ತಂದು ಇಲ್ಲಿ ಇಟ್ಬಿಡಿ. ಕಿಲೋಮೀಟರ್ಗಳು 320 ಕಿಲೋಮೀಟರ್. ಅಂದ್ರೆ 80 ಕಿಲೋಮೀಟರ್ ಫರ್ ಅವರ್ಸ್ ಅಲ್ಲಿ ಹೋಗುವ ಒಂದು ರೈಲು 4 ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸ್ತದೆ ಅಂದ್ರೆ 320 ಕಿಲೋಮೀಟರ್ ಕ್ರಮಿಸ್ತದೆ. ಅಂಡರ್ಸ್ಟ್ಯಾಂಡ್? ಈ 3 ಎಕ್ಸಾಂಪಲ್ಗಳನ್ನ ಈಗ ನೀವು ನೋಡಿದ್ರೆ ನಿಮ್ಗೆ ಈಜಿ ಅನಿಸ್ತದೆ. ಈ ತರಹದ ಪ್ರಶ್ನೆಗಳನ್ನ ಕೇಳ್ತಾರೆ. ಎಲ್ಲರಿಗೆ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 2. 30 ಮೀಟರ್ ಪ್ರತಿ ಗಂಟೆಗೆ 20 ಮೀಟರ್ ಪರ್ ಸೆಕೆಂಡ್ ಚಲಿಸುವ ರೈಲು 66 ಸೆಕೆಂಡ್ಗಳಲ್ಲಿ ಕ್ರಮಿಸುವ ದೂರ ಎಷ್ಟು ಅಂತ ಕೇಳ. ಅಂದ್ರೆ 20 ಮೀಟರ್ ಪ್ರತಿ ಸೆಕೆಂಡಿಗೆ ಚಲಿಸುವ ರೈಲು 6 ಸೆಕೆಂಡ್ಗಳಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ. ಅಲ್ಲಿ ಕಿಲೋಮೀಟರ್ ಅವರ್ಸ್ ಅಲ್ಲಿ ಕೊಟ್ಟಿದ್ದ. ನೆನ್ಪಿಡಿ, ಇಲ್ಲಿ ಹಿಂದಿನ ಪ್ರಶ್ನೆಗಳಲ್ಲಿ ನೋಡಿದಾಗ ಇಲ್ಲಿ ಕಿಲೋಮೀಟರು ಅವರ್ಸ್ ನಲ್ಲಿ ಕೊಟ್ಟಿದ್ದ. ಕ್ರಮಿಸುವುದನ್ನು ಕೂಡ ಅವರ್ಸ್ ನಲ್ಲಿ ಇಷ್ಟು ಕಿಲೋಮೀಟರ್ ಕ್ರಮಿಸಿದ್ರ ಇಷ್ಟು ಕಿಲೋಮೀಟರ್ ಕಲಿಸಿದ್ರ ಎಷ್ಟಾಗ್ತದೆ ಅಂತ ಕ್ವಶನ್ ಕೇಳಿದ್ದ. ಇಲ್ಲಿ ಮೀಟರ್ ಪರ್ ಸೆಕೆಂಡದಲ್ಲಿ ಕೇಳಿದಾನೆ. ಅಂದ್ರೆ ಸೆಕೆಂಡ್ ಮತ್ತು ಮೀಟರ್ ಪರ್ ಸೆಕೆಂಡದಲ್ಲಿ ಕೇಳಿದಾನೆ. ಅದನ್ನ ಹೆಂಗ್ ಬಿಡಿಸ್ಬೇಕು ಅನ್ನೋದು ನೋಡಿ. ಸೇಮ್ ಅದೇ ಮೆಥಡ್ದಲ್ಲಿ ನೀವು ಮಾಡ್ತಕ್ಕಂಥ ನಾವು ಇಲ್ಲಿ ನೋಡಿ ಕ್ವಶನ್ ನೋಡಿ ಕಾಣ್ತಾ ಇದ್ದೀನಿ. ಎರಡನೇ ಕ್ವಶನ್ ನೋಡಿ. 20 ಮೀಟರ್ ಎಷ್ಟು ಮೀಟರ್? 20 ಮೀಟರ್. ಅಂದ್ರೆ 20 ಮೀಟರ್ ಒಂದು ಸೆಕೆಂಡಿಗೆ ಆ ಟ್ರೈನ್ ಎಷ್ಟು ಹೋಗ್ತದೆ ಅಂದ್ರೆ 20 ಮೀಟರ್ ಚಲಿಸ್ತದೆ. ಒಂದು ಸೆಕೆಂಡಿಗೆ 20 ಮೀಟರ್ ಚಲಿಸಿದ್ರೆ 6 ಸೆಕೆಂಡ್ಗಳಲ್ಲಿ ಎಷ್ಟು ದೂರ ಹೋಗ್ತದೆ ಅಂತ ಕೇಳ. 6 ಸೆಕೆಂಡ್ಗಳಲ್ಲಿ ಎಷ್ಟು ದೂರ ಹೋಗ್ತದೆ ಅಂದ್ರೆ ಅವಾಗ ಏನ್ ಬರ್ಕೋದಿಲ್ಲ. ಈ ಕೇಳಿದ್ದು ಏನಪ್ಪ? ದೂರ ಈಸ್ ಈಕ್ವಲ್ ಟು ನಿಮ್ಗೆ ಆಲ್ರೆಡಿ ಹೇಳೇನಿ ಸೂತ್ರ. ದೂರ ಈಸ್ ಈಕ್ವಲ್ ಟು
ವೇಗ 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 ಇಂಟು ಕಾಲ. ಈ ಸೂತ್ರ ಚಿತ್ರ ಹಿಡಿತದೆ, ಅದು ಹಿಡಿತದ. ವೇಗ ಅಷ್ಟೇ ಅದ 20 ಮೀಟರ್ ಪರ್ ಸೆಕೆಂಡ್ ಇಂಟು 6 ಸೆಕೆಂಡ್. ಅಂದರೆ ಇಲ್ಲಿ 6 ಸೆಕೆಂಡ್ ಐತಲ್ಲ, ಇದನ್ನ ನಾ ಇಲ್ಲಿ ತಂದಿಟ್ಟೀನಿ. ಇಲ್ಲಿ ಕ್ವಶನ್ ಒಳಗೆ ತಂದದ್ದನ್ನ ಇದನ್ನ ನಾ ತಂದು ಇಲ್ಲಿ ಇಟ್ಟೀನಿ. ಇಲ್ಲಿ ಇಂಟು ಮಾಡಿ, ಸೂತ್ರಕ್ಕನುಗುಣವಾಗಿ ನಾ ಇಂಟು ಮಾಡಿ. ಈಗ ಇಲ್ಲಿ ಬರ್ತಕ್ಕಂಥದ್ದು ಈ ಸೆಕೆಂಡ್ ಹೋಯ್ತು, ಈ ಸೆಕೆಂಡ್ ಹೋಯ್ತು. ಅವಾಗ ಉಳಿದದ್ದು 20 ಮೀಟರ್ ಉಳಿದದೆ, ಇಂಟು ಉಳಿದದೆ 6 ಉಳಿದ. ಇದಕ್ಕೆ ಗುಣಿಸ್ಬಿಡ್ಬೇಕು. 6 2 12. ಈ ಪೂಜೆ ಉಳಿದದ, ಆ ಪೂಜೆಲಿಟ್ಟರು ಎಂ ಕ ಎಂ ಅಂದ್ರೆ ಮೀಟರ್, ಅಂದ್ರೆ 120 ಮೀಟರ್. ಅಂದ್ರೆ ಒಂದು ಟ್ರೇನು ಒಂದು ಸೆಕೆಂಡಿಗೆ 20 ಮೀಟರ್ ಚಲಿಸ್ತದೆ. 6 ಸೆಕೆಂಡ್ಗಳಲ್ಲಿ 120 ಮೀಟರ್ ಹೋಗ್ತಾವಂತ. 120 ಮೀಟರ್. ಇದ್ರ ಮೇಲೆ ಇನ್ನೊಂದು ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್ ಇದ್ರಾಗೆ ಎರಡನೇದು ಕೊಡ್ತೀನಿ ನೋಡಿ. ನೋಡಿ, 40 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಒಂದು ಸೆಕೆಂಡಿಗೆ ಎಷ್ಟು ಮೀಟರ್ ಹೋಗ್ತದೆ ಆ ಟ್ರೈನ್ ಅಂತ ಕೇಳಿದ್ರೆ 40 ಮೀಟರ್ ಹೋಗ್ತದೆ. ಹಾಗಾದ್ರೆ 8 ಸೆಕೆಂಡ್ಗಳಲ್ಲಿ ಎಷ್ಟು ದೂರ ಹೋಗ್ತದೆ? 8 ಸೆಕೆಂಡ್ಗಳಲ್ಲಿ ಅದು ಎಷ್ಟು ದೂರ ಹೋಗ್ತದೆ ಅನ್ನೋದು ನೋಡಿ. 40 ಮೀಟರ್ ಪರ್ ಸೆಕೆಂಡದಲ್ಲಿ ಒಂದು ಟ್ರೈನ್ ಒಂದು ಸೆಕೆಂಡಿಗೆ 40 ಮೀಟರ್ ಹೋಗ್ತದೆ. 8 ಸೆಕೆಂಡ್ಗಳಲ್ಲಿ ಎಷ್ಟು ಹೋಗ್ತದೆ ಅಂತ ಕೇಳಿದ್ರೆ 40 ಮೀಟರ್ ಪರ್ ಸೆಕೆಂಡ್ ಇಂಟು 8 ಸೆಕೆಂಡ್. ಸೆಕೆಂಡ್ ಹೋಯ್ತು. ಇಲ್ಲಿ ಉಳಿದದೇನು? 8 ಉಳಿದ. ಇದಕ್ಕೆ ಗುಣಿಸ್ಬಿಡ್ಬೇಕು. 8 4 32. ಈ ಪೂಜೆ ಉಳಿದದೆ, ಮೀಟರ್ ಉಳಿದದೆ. ಅವಾಗ 320 ಮೀಟರ್ ಹೋಗ್ತದೆ. ಅಂದ್ರೆ 40 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹೋಗೋ ರೈಲು 8 ಸೆಕೆಂಡ್ಗಳಲ್ಲಿ ಎಷ್ಟು ಹೋಗ್ತದೆ ಅಂತ ಕೇಳಿದ್ರೆ 320 ಮೀಟರ್ ಹೋಗ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್ 3 ನೋಡಿ. 60 ಮೀಟರ್ ಪರ್ ಸೆಕೆಂಡದಲ್ಲಿ ಓಡುವ ಒಂದು ರೈಲು 60 ಮೀಟರ್ ಪರ್ ಸೆಕೆಂಡ್, ಒಂದು ಸೆಕೆಂಡ್ಗೆ 60 ಮೀಟರ್ ಹೋಗ್ತದೆ. ಆದರೆ 6 ಸೆಕೆಂಡ್ಗಳಲ್ಲಿ ಎಷ್ಟು ದೂರ ಹೋಗ್ತದೆ ಅಂತ ಕೇಳಿದ್ರೆ ಏನಿಲ್ಲ, ಇದ್ರನ್ನ ಈ ಸೆಕೆಂಡ್ ಹೋಯ್ತು, ಈ ಸೆಕೆಂಡ್ ಹೋಯ್ತು, ಈ 6 ತಂದು ಇದಕ್ಕೆ ಗುಣಿಸ್ಬಿಡು. ಅವಾಗ 6 6 36. ಪೂಜೆಗೆ ಪೂಜೆ ಎಂ ಕೆಂ. ಇದು ಆನ್ಸರ್. ಅಂದ್ರೆ 60 ಮೀಟರ್ ಪರ್ ಸೆಕೆಂಡಲ್ಲಿ ಹೋಗುವ ಒಂದು ರೈಲು 6 ಸೆಕೆಂಡ್ಗಳಲ್ಲಿ ಎಷ್ಟು ದೂರ ಕ್ರಮಿಸ್ತದೆ ಅಂತ ಕೇಳಿದ್ರೆ 360 ಮೀಟರ್. ಅಂದ್ರೆ ಒಂದೊಂದು ಕ್ವಶನ್ಗಳಲ್ಲಿ 3 ಎಕ್ಸಾಂಪಲ್ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಅಂಡರ್ಸ್ಟ್ಯಾಂಡ್? ಅಂದ್ರೆ ಇದು ಎರಡನೇ ಪ್ರಶ್ನೆ. ಈಗ ಯಾವಾಗಲೇ ಆಗಲಿ ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದ, ಕಿಲೋಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದ, ಅದ ಸ್ಪೀಡ್ ಕೂಡ, ವೇಗ ಕೂಡ ಅದೇ ಮಾನದಲ್ಲಿತ್ತಂದ್ರೆ ಇಂಟು ಮಾಡಬೇಕು. ಇದು ಫಸ್ಟ್ ಟೈಮ್ ನೆನಪಿಟ್ಟಬೇಕು ವಿದ್ಯಾರ್ಥಿಗಳೇ. ಒಂದು ವೇಳೆ ಕಿಲೋಮೀಟರ್ ಪರ್ ಅವರ್ಸ್ ಇದ್ದದನ್ನು ಮೀಟರ್ ಪರ್ ಸೆಕೆಂಡದಲ್ಲಿ ಕೊಟ್ಟಿದ್ರ ಅದಕ್ಕೆ ಮಾಡುವಂತ ರೀತಿಗಳು ನಾವು ಬೇರೆ ಕಾಣ್ತೀವಿ ಅಂತಕ್ಕಂಥ. ಈಗ ನೋಡಿ, ಇಲ್ಲೇ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ 4. ಈಗ 20 ಮೀಟರ್ ಪರ್ ಸೆಕೆಂಡ್ 20 ಮೀಟರ್ ಪರ್ ಸೆಕೆಂಡಲ್ಲಿ ಓಡುವ ಒಂದು ಟೈಮ್ ಎಷ್ಟು? 23. ಒಂದು ಸೆಕೆಂಡಿಗೆ 20 ಮೀಟರ್ ಪರ್ ಸೆಕೆಂಡ್ ಹೋಗ್ತದೆ. ಆದರೆ 8 ಸೆಕೆಂಡ್ಗಳಲ್ಲಿ ಅದು ಎಷ್ಟು ದೂರ ಕ್ರಮಿಸ್ತದೆ ಅಂತ ಕ್ವಶನ್ ಕೇಳಿದ ಅಂತ ತಿಳ್ಕೊ. ಅವಾಗ ನಿಮ್ಗೆ ಏನು ಅನಿಸುತ್ತಂದ್ರೆ ಯಾವುದಾಗಲಿ ಇಂಟು ಮಾಡಿಬಿಡೋದು. ಇಲ್ಲಿ ಸೆಕೆಂಡದಲ್ಲಿ ಐತಿ, ಇದು ಸೆಕೆಂಡದಲ್ಲಿ ಇದ್ರೆ, ಇದು ಸೆಕೆಂಡದಲ್ಲಿ ಇದೆ, ಇದು ಸೆಕೆಂಡಲ್ಲಿ ಇದ್ರೆ ಮಾತ್ರ ಇಲ್ಲಿರುವಂಥದ್ದು ಎಲ್ಲವನ್ನೂ ಏನು ಮಾಡಬೇಕು? ಇಂಟು ಮಾಡಬೇಕು. ಒಂದು ವೇಳೆ ಇಲ್ಲಿ ಕಿಲೋಮೀಟರ್ ಪರ್ ಅವರ್ಸ್ ಇತ್ತು, ಇಲ್ಲಿ ಸೆಕೆಂಡಲ್ಲಿ ಇತ್ತಂದ್ರೆ ಇಂಟು ಮಾಡಬಾರ್ದು. ಅದು ಮುಂದಿನ ಲೆಕ್ಕದಲ್ಲಿ, ಮುಂದಿನ ಪ್ರಾಬ್ಲಮ್ಸ್ ಅಲ್ಲಿ ಹೇಳ್ತೀವಿ. ಈಗ ಇಂಟು ಮಾಡಿ. ಇದು ಸೆಕೆಂಡ್ ಹೋಯ್ತು, ಈ ಸೆಕೆಂಡ್ ಹೋಯ್ತು. ಇಲ್ಲಿ ಉಳಿದದ್ದು 8 ಮತ್ತು 120 ಗುಣಿಸ್ಬಿಡ್ಬೇಕು. 8 2 ಇದನ್ನ ಗುಣಿಸ್ಬಿಡ್ಬೇಕು. ಎಷ್ಟಾಯ್ತು? 8 2 16. ಈ ಪೂಜೆ ಇಲ್ಲಿ ಬಂತು. ಎಮ್ಗೆ ಎಂ ಇತ್ತು. ಎಂ ಅಂದ್ರೆ ಮೀಟರ್. ಅಂದ್ರೆ 20 ಮೀಟರ್ ಪರ್ ಸೆಕೆಂಡಲ್ಲಿ ಓದ್ತದ ಒಂದು ಟ್ರೈನು
ಆದರೆ 8 ಸೆಕೆಂಡ್ಗಳಲ್ಲಿ ಎಷ್ಟು ಕ್ರಮಿಸ್ತದೆ ಅಂದ್ರೆ 160 ಮೀಟರ್ ಕ್ರಮಿಸ್ತದೆ. ಇಷ್ಟು ಇನ್ನೊಂದು ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ 5. ಎಲ್ಲರೂ ಸ್ವಲ್ಪ ಗಮನ ಇಟ್ಟು ಕೇಳಿ, ಬಹಳ ಈಸಿ ಲೆಕ್ಕ ಮಾಡಿಕೊಡ್ತೀನಿ ನಿಮಗೆ. ಈಗ 70 ಮೀಟರ್ ಪರ್ ಸೆಕೆಂಡ್, 70 ಮೀಟರ್ ಪರ್ ಸೆಕೆಂಡದಲ್ಲಿ ಈ ರೈಲು ಓಡ್ತೈತಿ. ಏನು ಮಾಡ್ತದೆ ಈ ರೈಲಿನ ವೇಗ. ಆದರೆ 6 ಸೆಕೆಂಡ್ಗಳಲ್ಲಿ ಅದು ವೇಗ ಎಷ್ಟು ದೂರ ಕ್ರಮಿಸ್ತದೆ ಅಂದರೆ 70 ಮೀಟರ್ ಪರ್ ಸೆಕೆಂಡದಲ್ಲಿ ಅದರ ಸ್ಪೀಡ್ ಇದೆ. 6 ಸೆಕೆಂಡ್ಗಳಲ್ಲಿ ಎಷ್ಟು ದೂರ ಕ್ರಮಿಸ್ತದೆ ಅಂತ ಪ್ರಶ್ನೆ. ಎಷ್ಟು ದೂರ ಕ್ರಮಿಸ್ತದೆ ಅಂತ ಪ್ರಶ್ನೆ. ಆವಾಗ ಇಲ್ಲಿ ಏನು ಮಾಡಿದ್ರೆ 70 ಇಂಟು ಎಂ ಮೀಟರ್ ಪರ್ ಸೆಕೆಂಡ್, 70 ಇಲ್ಲಿ ನೋಡಿ, ಸರಿಯಾಗಿ ಇನ್ನೊಂದ್ಸಲ ತಿಳಿಸ್ತೀನಿ ಇಲ್ಲಿ. ಎಸ್ ನೋಡಿ, ಇಲ್ಲಿ ನೋಡಿ 5ನೇಗೆ 70 ಮೀಟರ್ ಪರ್ ಸೆಕೆಂಡ್ ಇಂಟು ಅಲ್ಲಿ ಎಷ್ಟು ಸೆಕೆಂಡ್ಗಳಿಗೆ ಕೊಟ್ಟಾನೆ ಇಲ್ಲಿ ಕ್ವಶನ್? 6 ಸೆಕೆಂಡ್ಗಳು. ಈ ಸೆಕೆಂಡ್ ಹೋಯ್ತು, ಈ ಸೆಕೆಂಡ್ ಹೋಯ್ತು. 6 7 42. ಇದು ಪೂಜಿಲ್ ತಂದಿಟ್ಟು ಎಂ ಅಂದರೆ ಆನ್ಸರ್ ಈಸ್ 420 ಮೀಟರ್ ಚಲಿಸ್ತದೆ. ಅಂದರೆ 70 ಕಿಲೋಮೀಟರ್ ಪರ್ ಸೆಕೆಂಡ್. 1 ಸೆಕೆಂಡಿಗೆ 70 ಮೀಟರ್ ಓದ್ತತೆ ಟ್ರೈನ್. 1 ಸೆಕೆಂಡಿಗೆ 70 ಕಿಲೋಮೀಟರ್ ಓದ್ತತೆ. ಆದ್ರೆ 6 ಸೆಕೆಂಡಿಗೆ ಎಷ್ಟು ಓದ್ತದೆ ಅಂತ ಕೇಳಿದ್ರೆ ಆನ್ಸರ್ ಈಸ್ 420 ಮೀಟರ್, ಅಂದರೆ 420 ಮೀಟರ್ ಹೋಗ್ತದೆ. ನೋಡಿ ಎಕ್ಸಾಂಪಲ್ 6 ಇನ್ನೊಂದು ಕೊಡ್ತೀನಿ ನೋಡಿ ಗಮನಿಸಿ. ಎಕ್ಸಾಂಪಲ್ 6. ಈಗ ಆಲ್ರೆಡಿ 5 ಇಲ್ಲಿ 5 ಲೆಕ್ಕಗಳನ್ನು ನಾ ಬಿಡಿಸಿದೆ. ಇಲ್ಲಿ ನೋಡಿ ನಿಮ್ಗೆ ಕಾಣಿಸುತ್ತೆ. ಎಸ್, ಕಲರ್ ಚೇಂಜ್ ಮಾಡ್ತೀನಿ ನೋಡಿ. ಎಸ್ 6. ಈಗ 50 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಒಂದು ಟ್ರೈನು 50 1 ಸೆಕೆಂಡಿಗೆ ಎಷ್ಟು ಹೋಗ್ತದೆ? 50 ಮೀಟರ್ ಪರ್ ಸೆಕೆಂಡ್ ಹೋಗ್ತದೆ. ಹಾಗಾದರೆ 10 ಸೆಕೆಂಡ್ಗಳಲ್ಲಿ ಎಷ್ಟು ಸೆಕೆಂಡ್ಗಳಲ್ಲಿ? 10 ಸೆಕೆಂಡ್ಗಳಲ್ಲಿ ಎಷ್ಟು ದೂರ ಹೋಗ್ತದೆ ಅಂತ ಕ್ವೆಶನ್. ಅವಾಗ ಇದು ಗೊತ್ತಾಗಲ್ಲೋದು ಏನು ಮಾಡ್ತಾರೆ, ಬಿಟ್ಟು ಬರ್ತಾರೆ. ಆದರೆ ಏನೂ ಇಲ್ಲ, ಮೆಂಟಲ್ ಎಬಿಲಿಟಿ ಅನ್ನೋದು ಕೆಲವು ವಿದ್ಯಾರ್ಥಿಗಳಿಗೆ ಬಹಳ ಭಯ ಅನ್ನಿಸ್ತದೆ. ಏನೂ ಭಯ ಇಲ್ಲ, ಬಟ್ ನಿರಂತರವಾಗಿ ನಾವು ಕೊಡುವಂಥ ಪ್ರತಿ ವಿಡಿಯೋಗಳನ್ನು ಮನಸ್ಸು ಕೊಟ್ಟು ಕೇಳಿದ್ರೆ ಅದು ನಿಮ್ಮ ಸಮಸ್ಯೆಗಳನ್ನು ಪ್ರಾಬ್ಲಮ್ಗೆ ಸಿಗ್ತವೆ. ಇಲ್ಲಿ ಬನ್ನಿ, ಈ ಕ್ವಶನ್ ಹೆಂಗಿದೆ ನೋಡಿ 50 ಮೀಟರ್ ಪರ್ ಸೆಕೆಂಡ್ ಇಂಟು ಎಷ್ಟು ಸೆಕೆಂಡ್ಗಳೇನ? 10 ಸೆಕೆಂಡ್ಗಳೇನ. ಈ ಸೆಕೆಂಡ್ ಹೋಯ್ತು, ಈ ಸೆಕೆಂಡ್ ಹೋಯ್ತು. ಈಗ 10 ಅಥವಾ 10 ಇಂಟು 50. ಸರ್ 10 ಮಗ್ಗಿ ಬರಲ್ಲ, 50 ಮಗ್ಗಿ ಬರಲ್ಲ ಅಂದ್ರೆ ತಲೆ ಕೆಡಿಸಬೇಡಿ. ಒಂದು ಸಂಖ್ಯೆಗಳನ್ನು ಮಾತ್ರ, ಒಂದು ಸಂಖ್ಯೆ, ಈ ಸಂಖ್ಯೆ ಇತ್ತಲ್ಲ, ಕೊನೆಯ ಒಂದು ಸಂಖ್ಯೆಯನ್ನು ಗುಣಿಸಿ ಇಲ್ಲಿರುವ ಜೀವನವನ್ನು ತಂದಿಟ್ರೆ ಇಂಟು ಆಗ್ತದೆ. ಇಲ್ಲಿ 10 ಐತೆ, ಹೌದಾ? ಈ 10 5 50. 10 5 ಎಷ್ಟು? 50. ಈ ಪೂಜೆ ಐತಾ, ಈ ಪೂಜೆ ತಂದು ಇಲ್ಲಿ ಇಟ್ಬಿಟ್ರೆ ಮೀಟ್ರ್ ಉಳಿದದೆ, ಅಂದರೆ 500 ಮೀಟರ್ ಆಯ್ತು. ಅಂದರೆ 50 ಮೀಟರ್ ಪರ್ ಸೆಕೆಂಡ್ದಲ್ಲಿ, ಇಲ್ಲಿ ಕ್ವಶನ್ ಐತೆ, 50 ಮೀಟರ್ ಪರ್ ಸೆಕೆಂಡ್ದಲ್ಲಿ ಓಡುವ ಒಂದು ರೈಲು 10 ಸೆಕೆಂಡಲ್ಲಿ ಎಷ್ಟು ಹೋಗ್ತದೆ ಅಂತ ಕೇಳಿದ್ರೆ 500 ಮೀಟರ್ ಓಡ್ತದೆ ಅಂತ ಅರ್ಥ. ಎಕ್ಸಾಂಪಲ್ 7. ಉದಾಹರಣೆಗೆ 40 ಮೀಟರ್ ಪರ್ ಸೆಕೆಂಡಲ್ಲಿ ಹೋಗುವ ಒಂದು ರೈಲು 9 ಸೆಕೆಂಡಲ್ಲಿ ಎಷ್ಟು ಹೋಗ್ತೈತಿ ನೋಡು. ರೈಲಿನ ವೇಗ ಎಷ್ಟಿದೆ? 40 ಮೀಟರ್ ಪರ್. 1 ಸೆಕೆಂಡಿಗೆ 40 ಮೀಟರ್ ಹೋಗ್ತತೆ. 9 ಸೆಕೆಂಡ್ಗಳಲ್ಲಿ ಎಷ್ಟು ಹೋಗ್ತೈತಿ ಅಂತ ಕೇಳಿದ್ರೆ 40 ಮೀಟರ್ ಪರ್ ಸೆಕೆಂಡ್ ಇಂಟು 9 ಸೆಕೆಂಡ್. 1 ಸೆಕೆಂಡ್ ಹೋಯ್ತು, ಈ ಸೆಕೆಂಡ್ ಹೋಯ್ತು. 9 4 4 36. 0ಕ್ಕೆ 0 ಮೀಟರ್, ಅಂದರೆ 360 ಮೀಟರ್ ಹೋಗ್ತದೆ. ಎಷ್ಟು ಹೋಗ್ತದೆ? 360 ಮೀಟರ್ ಹೋಗ್ತದೆ. ಈಗ ಉದಾಹರಣೆಗೆ ಇನ್ನೊಂದು ಹೇಳ್ತೀನಿ. ಇಲ್ಲಿ ಎಕ್ಸಾಂಪಲ್ 8 ನೋಡು.
ಒಂದೇ ಪ್ರಾಬ್ಲಮ್ 8 ಲೆಕ್ಕನ್ನು ಎಕ್ಸ್ಪ್ಲೇನ್ ಕೊಡ್ತೀನಿ. ಅಂದರೆ ಇನ್ನೊಂದು ಹೇಳ್ತೀನಿ. ಒಂದು ರೈಲು 70 ಮೀಟರ್ ಪರ್ ಸೆಕೆಂಡಲ್ಲಿ ವೇಗದಲ್ಲಿ ಹೋಗ್ತದೆ. ಒಂದು ರೈಲು ಎಷ್ಟು ಹೋಗ್ತದ? 70 ಮೀಟರ್ ಸೆಕೆಂಡಲ್ಲಿ ಹೋಗ್ತದೆ. ಈ ರೈಲು 6 ಸೆಕೆಂಡ್ಗಳಲ್ಲಿ ಎಷ್ಟು ದೂರ ಕ್ರಮಿಸ್ತದೆ? ಆ ದೂರ ಎಷ್ಟಾಗ್ತದೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡೈತಿ, ಇಲ್ಲಿಗೆ ಎಂಡ್ ಆಗ್ತೈತಿ. ಅಂದರೆ ಸ್ಟಾರ್ಟ್ ಈ ರೈಲಿನ ಸ್ಪೀಡ್ ಐತಲ್ಲ, ಈ ರೈಲು ಹೋಗ್ತದೆ ಚಿಕ್ಕ ಬುಕ್ಕು ಅಂತ ಹೋಗ್ತೈತಿ. ಈ ರೈಲು ಹೋಗುವಾಗ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲಿ ಎಂಡ್ ಪಾಯಿಂಟ್. ಇಲ್ಲಿಂದ ಪ್ರಾರಂಭವಾಗೋ ಇದ್ರ ಸ್ಪೀಡ್ ಎಷ್ಟಿದೆ? 70 ಮೀಟರ್ ಪರ್ ಸೆಕೆಂಡಲ್ಲಿದೆ. 6 ಸೆಕೆಂಡ್ಗಳಲ್ಲಿ, ಅಂದ್ರೆ ಇಲ್ಲಿಂದ ಇಲ್ಲಿಗೆ 6 ಸೆಕೆಂಡ್ ಹೋಯ್ತು. ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಕೆಂಡ್ ಹೋಗ್ಯದ? 6 ಸೆಕೆಂಡಲ್ಲಿ ಹೋಗಿತ್ತು. ಆದ್ರೆ ಅದ್ರ ರೈಲಿನ ಸ್ಪೀಡ್ ಎಷ್ಟಿದೆ ಅಂದ್ರೆ 70 ಮೀಟರ್ ಪರ್ ಸೆಕೆಂಡ್ ಐತಿ. ಹಾಗಾದ್ರೆ ಇದು ದೂರ ಎಷ್ಟು ಹೋಯ್ತು? 6 ಸೆಕೆಂಡಲ್ಲಿ ಹೋಗ್ಯದ, ಆದ್ರೆ ಎಷ್ಟು ದೂರ ಹೋಯ್ತು? ಐತಲ್ಲ ಬೇಕು ಆನ್ಸರ್. ಅವಾಗ 70 ಮೀಟರ್ ಪರ್ ಸೆಕೆಂಡ್ ಇಂಟು 6 ಸೆಕೆಂಡ್ ಅಂತ ಕೇಳ್ಯಾರ. ಅವಾಗ ಸೆಕೆಂಡ್ ಹೋಯ್ತು. ಅವಾಗ 6 7 42, ಇಲ್ಲಿ 0 ಮೀಟರ್ ಅಂದ್ರೆ 420. ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿರುವಂತ ಟ್ರೈನು ಇಲ್ಲಿವರೆಗೆ ಎಷ್ಟು ಹೋಗ್ತದೆ ಅಂದ್ರೆ 420 ಮೀಟರ್ ಹೋಗ್ತದೆ. ಈ ರೀತಿಯಾಗಿ ನಿಮ್ಗೆ ಕಾಣಿಸ್ತಾ ಇದೆ. ಎರಡನೇ ಲೆಕ್ಕದೊಳಗ ಮೀಟರ್ ಪರ್ ಸೆಕೆಂಡ್ಗಳಲ್ಲಿ ಇದ್ದದ್ದನ್ನು ಸೆಕೆಂಡ್ಗಳಲ್ಲಿ ಹೋದಾಗ ಟ್ರೈನ್ ಏನಾಗ್ತದ ಅನ್ನೋದನ್ನು ನಾವು ನೋಡಿದ್ವಿ. 8 ಉದಾಹರಣೆಗಳನ್ನು ನಾವು ನೋಡಿದ್ವಿ. ಇಲ್ಲಿ ಒಂದು ಕ್ವಶನ್ ಅನ್ನು ನಿಮಗೆ ಹಾಕಿ, ಒಂದೇ ಕ್ವಶನ್ ಅನ್ನು ಹಾಕಿ ಇದ್ರ ಒಳಗ 7 ಪ್ರಾಬ್ಲಮ್ಸ್ಗಳನ್ನು ಒಳಗನೆ ತೋರಿಸಿದೆ. ಇದನ್ನ ನೀವು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಅಥವಾ ನೀವು ಇದನ್ನ ವಿಡಿಯೋನ ಒಳ್ಳೆ ನೋಡಿದ್ರೆ ಅದನ್ನ ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಆಗ್ತದೆ ಅನ್ನೋದು ಕೂಡ ನಾ 100% ನೆನಪು. ಈಗ ನೆಕ್ಸ್ಟ್ ಮುಂದಿನ ಪ್ರಾಬ್ಲಮ್ಗೆ ಹೋಗೋಣ. ಮುಂದಿನ ಪ್ರಾಬ್ಲಮ್ ಕ್ವಶನ್ ನಂಬರ್ 3. ಈ ಕ್ವಶನ್ ನಂಬರ್ 3 ಒಳಗ ನೀವು ನೋಡ್ತಿದ್ರಿ ಸ್ಕ್ರೀನ್ ಕಾಣ್ತಿದೆ 400 ಕಿಲೋಮೀಟರ್ ಅಂದ್ರೆ 450 ಕಿಲೋಮೀಟರ್ ದೂರವು ಅಂದ್ರೆ 450 ಇಲ್ಲಿ ಐತನೇ ಕಾಣಿಸ್ತದೆ ನೋಡಿ. 450 ಕಿಲೋಮೀಟರ್ ದೂರವನ್ನು 90 ಕಿಲೋಮೀಟರ್ ಪರ್ ಅವರ್ಸ್ ವೇಗದಲ್ಲಿ, ಅಂದ್ರೆ ದೂರ ಎಷ್ಟಿದೆ? 450. ವೇಗ ಎಷ್ಟಿದೆ ಟ್ರೈನದು? 90 ಕಿಲೋಮೀಟರ್ ಅವರ್ಸ್ ವೇಗದಲ್ಲಿ ಚಲಿಸಿ. ಆ ರೈಲು ಎಷ್ಟು ಸಮಯದಲ್ಲಿ ತಲುಪುತ್ತದೆ? ಟೈಮ್ ಕೇಳಿದಾನೆ. ಇಲ್ಲಿ ಟೈಮ್ ಕೇಳಿದಾನೆ. ಏನ್ ಕೇಳಿದಾನ? ಸಮಯ ಕೇಳಿದಾನೆ. ಅವಾಗ ಸಮಯ ಕೇಳಿದಾಗ ನಿಮ್ಗೆ ಆಲ್ರೆಡಿ ಸೂತ್ರ ಹೇಳಿದೀನಿ. ಆ ಸಮಯ ಕೇಳಿದಾಗ ಸೂತ್ರ ಹೇಳಿದೀನಿ. ಅವಾಗ ಏನ್ ಕೇಳಿದಾನ ಅಂತ ಕೇಳಿದ್ರೆ ಸಮಯ, ಕಾಲ ಇಸ್ ಈಕ್ವಲ್ ಟು ವೇಗ ಇಂಟು ದೂರ. ಇಲ್ಲಿ ಬನ್ನಿ ನೋಡಿ, ಒಂದು ಎಕ್ಸಾಂಪಲ್ ನೋಡಿ. ಇಲ್ಲಿ ಟ್ರೈನು ಸ್ಟಾರ್ಟಿಂಗ್ ಪಾಯಿಂಟ್ ಐತಿ, ಇಲ್ಲಿ ತಕೊಂಡ್ರೆ ಟ್ರೈನ್. ಈ ಟ್ರೈನ್ ಸ್ಪೀಡ್ ಆಗ್ತದಲ್ಲ 90 ಕಿಲೋಮೀಟರ್ ಪರ್ ಅವರ್ಸ್ನಲ್ಲಿ ಐತಿ. ಎಷ್ಟು? 90 ಕಿಲೋಮೀಟರ್ ಪರ್ ಅವರ್ಸ್ದಲ್ಲಿ ಹೋಗ್ತದೆ ಟ್ರೈನ್. ಈ ಸ್ಪೀಡ್ ಇಲ್ಲಿಂದ ಇಲ್ಲಿ. ಅದು ಎಷ್ಟು? ಇಲ್ಲಿಂದ ಇಲ್ಲಿ ಲೆಂತ್ ಎಷ್ಟಾದಪ್ಪ ಅಂತ ಕೇಳಿದ್ರೆ ದೂರ ಕೇಳಿದ್ರೆ, ದೂರ ಇಲ್ಲಿ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ ಐತಿ. ಈ ದೂರ 450 ಕಿಲೋಮೀಟರ್ ಐತಿ. 450 ಕಿಲೋಮೀಟರ್ ಐತಿ. ಎಷ್ಟಾಯ್ತು? 405 ಕಿಲೋಮೀಟರ್. ನೋಡಿ, ರೈಲಿನ ವೇಗ 90 ಕಿಲೋಮೀಟರ್ ಅಂದ್ರೆ 1 ಗಂಟೆಗೆ 90 ಕಿಲೋಮೀಟರ್ ಹೋಗ್ತದೆ. 450 ಕಿಲೋಮೀಟರ್ ಇಲ್ಲಿಂದ ಇಲ್ಲಿ ಕ್ರಮಿಸಬೇಕಾದ್ರೆ ಎಷ್ಟು ಸಮಯ ತೆಗೆದುಕೊಳ್ತಂತ ಕ್ವಶನ್ ಕೇಳಿದಾನೆ. ಇಲ್ಲಿ ಎಷ್ಟು ಸಮಯ ತೆಗೆದುಕೊಳ್ತಂತ ಕೇಳ. ಅವಾಗ ಇಲ್ಲಿ ಮಾಡ್ತಕ್ಕಂಥದ್ದು ಏನಿಲ್ಲ, ನಾವು ಮಾಡ್ತಕ್ಕಂಥದ್ದು ಏನಿಲ್ಲ. ಇಲ್ಲಿ ಮಾನಗಳು ಏನ್ ನೋಡ್ಕೋಬೇಕು? ಫಸ್ಟ್ ಏನಪ್ಪ ಅಂದ್ರ ಇಲ್ಲಿ ಕಿಲೋಮೀಟರ್ದಲ್ಲಿ ಇದೆ, ಇದು ಕಿಲೋಮೀಟರ್ಲಿ ಇದೆ. ಅವಾಗ ನಾವು ಮಾಡ್ತಕ್ಕಂಥದ್ದು ಏನಪ್ಪಾ ಅಂತ ಕೇಳಿದ್ರೆ ಏನೂ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ ಬಿಡಿಸ್ತೀನಿ ಬನ್ನಿ. ವೇಗ ಎಷ್ಟದ? ವೇಗ ಕೊಟ್ಟಿದ್ದಾನ. ಇಲ್ಲಿ ವೇಗ ಎಷ್ಟದ? 90 ಕಿಲೋಮೀಟರ್ ಪರ್ ಅವರ್ಸ್. ಈ ಇಂಟು ದೂರ ಐತು ಅಂದ್ರೆ ಇಲ್ಲಿ ಐತಿ ನೋಡಿ. ದೂರ ಎಷ್ಟು ಕೊಟ್ಟಿದ್ದಾನೆ? ಇದ್ರ ದೂರ ಎಷ್ಟಾದಂದ್ರ
450 ಕಿಲೋಮೀಟರ್. ಎಷ್ಟು? 400. ನೋಡಿ, ಇಲ್ಲಿ ಕ್ವಶನದಲ್ಲಿ ಇದ್ದುದನ್ನು ನಾ ಬರ್ಕೊಂಡು ಇದು ತಂದು ಇಲ್ಲಿ ಕ್ವಶನ್ ಇಲ್ಲಿ ಹಾಕೊಂಡಿನಿ, ಈ ಕ್ವಶನದಲ್ಲಿ ಇದ್ದುದನ್ನು ತಂದು ಇಲ್ಲಿ ಹಾಕೊಂಡಿನಿ. ಈಗ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಏನು ಕೆಲಸಪ್ಪ ಅಂತ ಕೇಳಿದ್ರ, ಇವಾಗ ಎರಡೂ ಮಾನಗಳಿದಾವೆ, ಇಲ್ಲಿ ಕಿಲೋಮೀಟರ್ ಐತೆ, ಇಲ್ಲಿ ಕಿಲೋಮೀಟರ್ ಐತೆ. ಅವಾಗ ಕಿಲೋಮೀಟರ್ ಹೋಯ್ತು, ಕಿಲೋಮೀಟರ್ ಐತೆ. ಆನ್ಸರ್ ಯಾವಾಗಲೂ ಅವರ್ಸ್ನಾಗ ಬರ್ತದೆ ಅಂತ ನೀವು ಕನ್ಫರ್ಮೇಷನ್ ಮಾಡ್ಕೊಂಡ್ಬೇಕು. ಆವಾಗ ಇಲ್ಲಿ ಇಂಟು ಮಾಡ್ತಕ್ಕ, ಇಲ್ಲಿ ನಾವು ಇಂಟು ಮಾಡ್ತಕ್ಕಂಥದ್ದು, ಅವಾಗ ಇಲ್ಲಿ ಗುಣಿಸ್ತಕ್ಕಂಥದ್ದು, ಇಲ್ಲಿ ಯಾವ ರೀತಿಯಾಗಿ ನಾವು ಬಿಡಿಸ್ಬೇಕಿದ್ರು ಅಂತ ಕೇಳಿದ್ರ, ಇಲ್ಲಿ 450 ಮೀಟರ್ ಐತಿ. ಯಾವಾಗಲೂ ಪೂಜೆಗಳು ಬಂದ್ರೆ ಪೂಜೆಗಳನ್ನು ತೆಗಿಬೇಕು. ಈ ಪೂಜೆ ಹೋಯ್ತು, ಈ ಪೂಜೆ ಒಂದೇ ಮಾನಗಳಿದ್ರೆ ಕಳಿಸ್ಬೇಕು. ಈ ಪೂಜೆ ಐತಿ, ಈ ಪೂಜೆ ಐತಿ. 9 ಒಂದೇ 9, 9 ಎಷ್ಟಲೇ 45, 9 45, 9 45. ಅವಾಗ ಎಲ್ಲ ಹೋಗ್ಯಾವ, ಇಲ್ಲಿ ಅವರ್ಸ್ ಉಳಿದು 5 ಅವರ್ಸ್. ಎಷ್ಟು? 5 ಅವರ್ಸ್ ಅಂದ್ರೆ 5 ಗಂಟೆ ಅಂತ ಅರ್ಥ. ಎಷ್ಟು? 5 ಗಂಟೆ. ಆಪ್ಷನ್ಸ್ ಈಸ್ ಎ 1 ಈಸ್ ಎ ರೈಟ್. ಅಂಡರ್ಸ್ಟ್ಯಾಂಡ್? ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಲೆಕ್ಕ ನೋಡ್ತಾ ಇದ್ರಲ್ಲ? ಎಸ್. 450 ಮೀಟರ್, 450 ಕಿಲೋಮೀಟರ್ ಇದೆ ದೂರ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ದೂರ ಎಷ್ಟಿದೆ? ಪೆನ್ ಚೇಂಜ್ ಮಾಡ್ತಂತೇಳಿ ನಿಮಗೆ ಗೊತ್ತಾಗ್ತೈತೆ. ಎಸ್, ನೋಡಿ ಈ ಕಿಲೋಮೀಟರ್ ಎಷ್ಟದ? ನಾ ಪೆನ್ ಮಾಡ್ತಿದ್ದೆ ನೋಡಿ, 450. ನೋಡಿ 450, ಇಲ್ಲಿ ಟ್ರೈನ್ ಸ್ಟಾರ್ಟಿಂಗ್ ಹೋಗ್ತೈತೆ, ಇಲ್ಲಿ ಎಂಡ್ ಆಗ್ತೈತೆ. ಈ ಟ್ರೈನ್ ಇಲ್ಲಿಂದ ಇಲ್ಲಿಂದ ಕ್ರಮಿಸೈತಿ ಅಂತ ಹೇಳ್ತಾನವ. ಎಷ್ಟು ಕ್ರಮಿಸೈತಿ ದೂರ? 450. ಇಲ್ಲಿ ಬರ್ದಿ ನೋಡಿ, 450. ಆದ್ರೆ ಟ್ರೈನಿನ ಸ್ಪೀಡ್ ಎಷ್ಟದ? 90 ಕಿಲೋಮೀಟರ್ ಪರ್ ಅವರ್ಸ್ ಐತಿ. ಎಷ್ಟೈತೆ? 90 ಕಿಲೋಮೀಟರ್ ಪರ್ ಅವರ್ಸ್ ಐತಿ. ಎಷ್ಟು? 90 ಕಿಲೋಮೀಟರ್ ಪರ್ ಅವರ್ಸ್ ಐತಿ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಟ್ರೈನ್ ಹೋಗಿತೈತಿ, ಇಷ್ಟು ಸ್ಪೀಡ್ ಹೋಗೈತೆ. ಇಲ್ಲಿಂದ ಇಲ್ಲಿಗೆ ಟ್ರೈನು 450 ಕಿಲೋಮೀಟರ್ ಹೋಗೈತಿ. ಇದರ ಸ್ಪೀಡು 90 ಕಿಲೋಮೀಟರ್ ಪರ್ ಅವರ್ಸ್ ಐತೆ. ಹಾಗಾದ್ರೆ ಎಷ್ಟು ಟೈಮ್ ತಗೊಂತಿ ಅಂತ ಕೇಳ. ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಟೈಮ್ ಎಷ್ಟು ತಗೊಂತಿ ಅಂತ ಪ್ರಶ್ನೆ ಕೇಳ. ಆವಾಗ ಇಲ್ಲಿ ಮಾಡ್ತಕ್ಕಂಥದ್ದು ಏನಿಲ್ಲ, ಅಲ್ಲಿರುವಂತಹ ಮಾನಗಳು ಇಲ್ಲಿ ನೋಡಿ 90 ಕಿಲೋಮೀಟರ್ ಪರ್ ಅವರ್ಸ್ ಇದೆ ರೈಲ್ ಸ್ಪೀಡ್. ಇದಕ್ಕೆ ಇಂಟು ಮಾಡ್ಕೊಳ್ಬೇಕು. ಡೈರೆಕ್ಟ್ ಆನ್ಸರ್ 450 ಎಷ್ಟು ಕಿಲೋಮೀಟರ್ ಓಡೈತೆ? 450 ಕಿಲೋಮೀಟರ್ ಹೋಗೈತಿ. ಹಾಗಾದ್ರೆ ಆ ಟ್ರೈಲಿನ ಎಷ್ಟು? ಆ 450 ಕಿಲೋಮೀಟರ್ ನೋಡಿ 90 ಕಿಲೋಮೀಟರ್ ಪರ್ ಅವರ್ಸ್ ಅಂದ್ರೆ 1 ತಾಸಿಗೆ 90 ಕಿಲೋಮೀಟರ್ ಓಡ್ತೈತಿ. ಆದ್ರೆ 450 ಕಿಲೋಮೀಟರ್ ಹೋಗೈತಿ. ಹಾಗಾದ್ರೆ ಎಷ್ಟು ಟೈಮ್ ತಗೊಂತು ಅಂತ ಕ್ವಶನ್ ಕೇಳೋಣ. ಅವಾಗ ಇದಕ್ಕೆ ಮಾಡೋದು ಏನಿಲ್ಲ, ಈ ಕಿಲೋಮೀಟರ್ ಹೋಯ್ತು, ಈ ಕಿಲೋಮೀಟರ್ ಹೋಯ್ತು, ಈ 0 ಹೋಯ್ತು, ಈ 0 ಹೋಯ್ತು. 9 1 9, 9 5 45. ಅದ್ರ 5 ಉಳಿತು, ಅಲ್ಲಿ ಅವರ್ಸ್ ಐತೆ ಅಂದ್ರೆ 5 ಅವರ್ಸ್. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಟ್ರೈನು ಎಷ್ಟು ಅವರ್ಸ್ ತಗೊಂತದ? 5 ಅವರ್ಸ್ ತಗೊಂತದ. ಆಪ್ಷನ್ಸ್ ಅಲ್ಲಿ ಇದು 5 ಅವರ್ಸ್ ಎಲ್ಲಿದೆ? ಇಲ್ಲಿ ಇದೆ. ಓಕೆ, 5 ಅವರ್ಸ್ ಇಸ್ ರೈಟ್. ಅಂಡರ್ಸ್ಟ್ಯಾಂಡ್? 6 ಅವರ್ಸ್ ಅಲ್ಲ, 8 ಅವರ್ಸ್ ಅಲ್ಲ, 10 ಅವರ್ಸ್ ಅಲ್ಲ. ಈ ರೀತಿಯಾಗಿ ಆಪ್ಷನ್ಸ್ಗಳನ್ನ ನೀವು ಮಾಡ್ತಾ ಹೋಗೋದು. ಈಗ ಉದಾಹರಣೆಗೆ ಇನ್ನೊಂದು ಕೊಡ್ತೀನಿ ನೋಡಿ, ಇದರ ಮೇಲೆ ಬೇಸಿದ ಮೇಲೆ ಇನ್ನೊಂದು ಕೊಡ್ತೀನಿ. ಎಕ್ಸಾಂಪಲ್ 2, ಇದರೊಳಗೆ 2 ನೋಡಿ, 150 ಕಿಲೋಮೀಟರ್ ದೂರವ, 150 ಕಿಲೋಮೀಟರ್ ದೂರ ಕ್ರಮಿಸಿ. ಇಲ್ಲಿ ನೋಡ್ರಿ, ಇಲ್ಲಿ ಟ್ರೈನ್ ಐತಿ, ಇಲ್ಲಿ ಟ್ರೈನ್ ಇಷ್ಟು ದೂರ ಐತಿ ಹೋಗ್ಯದ ಅಂತ ತಿಳ್ಕೊ. ಎಷ್ಟು ಹೋಗೈತ? 150 ಕಿಲೋಮೀಟರ್ ಹೋಗೈತಿ. ಆ ರೈಲಿನ ಸರ್, ಆ ರೈಲಿನ ಸ್ಪೀಡ್ ಎಷ್ಟಿದೆ ಅಂತ ಕೇಳಿದ್ರೆ 5 ಕಿಲೋಮೀಟರ್ ಪರ್ ಅವರ್ಸ್. ಅಂದ್ರೆ 1 ಗಂಟೆಗೆ 5 ಕಿಲೋಮೀಟರ್. 1 ಗಂಟೆಗೆ ಎಷ್ಟು ಹೋಗ್ತದ? 5 ಕಿಲೋಮೀಟರ್. ಆದರೆ ಈ ಟ್ರೈನ್ ನೋಡಿ 150 ಕಿಲೋಮೀಟರ್ ದೂರ ಐತಿ, ಹೌದಲ್ಲ? ಇಲ್ಲಿಂದ ಇಲ್ಲಿ ಹೋಗೋ ಎಷ್ಟಾಯ್ತು? 150. ಅದರ ರೈಲಿನ ವೇಗ
ವೇಗ 5 ಕಿಲೋಮೀಟರ್ ಪರ್ ಅವರ್ಸ್ ಅಂದ್ರೆ 1 ಗಂಟೆಗೆ 5 ಕಿಲೋಮೀಟರ್ ಹೋಗ್ತದೆ. ಹಾಗಾದ್ರೆ ಈ ರೈಲು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಸಮಯ ಎಷ್ಟು ತಗೊಂತದ? ಸಮಯ ಅಂದ್ರೆ ಒಂದೇ, ಕಾಲ ಅಂದ್ರೆ ಒಂದೇ. ಸಮಯ ಅಂದ್ರೆ ಒಂದೇ, ಕಾಲ ಇದೆ. ಈಗ ನೋಡಿ, ಇದಕ್ಕೆ ಡೈರೆಕ್ಟ್ ಆನ್ಸರ್ ಮಾಡ್ಬೋದು. 5 ಕಿಲೋಮೀಟರ್ ಪರ್ ಅವರ್ಸ್ ಇಂಟು 150 ಕಿಲೋಮೀಟರ್ ಇಷ್ಟೇ. ಎಷ್ಟು? 5 ಕಿಲೋಮೀಟರ್ ಪರ್ ಅವರ್ಸ್. ಇಲ್ಲಿ ಕ್ವಶನ್ದಲ್ಲಿ ಇದ್ದದನ್ನು ನಾ ತಂದು ಇಲ್ಲಿ ಹಾಕೀನಿ. ಇಲ್ಲಿ ಕ್ವಶನಲ್ಲಿ ತಂದು ಇದನ್ನ ಇಂಟು ಮಾಡ್ಕೇನೆ. ಕ್ವಶನಲ್ಲೇ ಇದ್ದಿರುವಂಥ ಆನ್ಸರ್ಗಳನ್ನು ತಂದು ಇಲ್ಲಿ ಹಾಕ್ತಾ ಹೊಂಟೀನಿ. ಇಲ್ಲಿ ಗಮನಿಸಿರೋ ವಿದ್ಯಾರ್ಥಿಗಳೇ, ಅವಾಗ ಇಲ್ಲಿ ಎರಡೂ ಮಾನಗಳು ಸೇಮ್ ಇದೆ. ಇದು ಕಿಲೋಮೀಟರ್ ಹೋಯ್ತು, ಇದು ಕಿಲೋಮೀಟರ್ ಹೋಯ್ತು. ಇಲ್ಲಿ ಆನ್ಸರ್ ಏನು ಬರುತ್ತೆ? ಅವರ್ಸ್ನಾಗ ಬರುತ್ತೆ ಅಂತ ಬಂತಾರೆ. ಆವಾಗ ನೀವು ಇಂಟು ಮಾಡ್ತಾ ಹೋಗ್ಬೇಕು, ಇದನ್ನ ಗುಣಿಸ್ತಾ ಹೋಗ್ಬೇಕು. ಈಗ 5 ಒಂದ್ಲೆ 5, 5 ಮೂರ್ಲೆ 15, ಈ 0 ಇಲ್ಲಿ ಉಳಿತು. ಓಕೆ, ಅಂದ್ರೆ 5 30ಲೆ 150 ಅಂತ ಅರ್ಥ. ಅವಾಗ ಇಲ್ಲಿ ಅವರ್ಸ್ ಉಳಿದು ಅಂದ್ರೆ ಎಷ್ಟಂದ್ರೆ 30 ಅವರ್ಸ್. 30 ಅವರ್ಸ್ಗಳ ಕಾಲ ತೆಗೆದುಕೊಳ್ತಂತ ಅರ್ಥ. ಅಂದ್ರೆ ಈ ರೈಲಿನ ವೇಗ ಕಿಲೋಮೀಟರ್ಗೆ 1 ಗಂಟೆಗೆ 5 ಕಿಲೋಮೀಟರ್ ಹೋಗ್ತದೆ. ಆದ್ರೆ 150 ಕಿಲೋಮೀಟರ್ಗೆ ಎಷ್ಟು ಹೋಗ್ತದೆ? 30 ಅವರ್ಸ್ನಲ್ಲಿ ಹೋಗ್ತದೆ. ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ ನೋಡಿ. ಎಕ್ಸಾಂಪಲ್ 3 ನೋಡ್ರಿ, ಈ ಕಡೆ ಗಮನ ಹರಿಸಿ. ಎಕ್ಸಾಂಪಲ್ 3 ಫ್ಯಾನ್ ಚೇಂಜ್ ಮಾಡ್ತೀನಿ ತಡಿ. ಎಕ್ಸಾಂಪಲ್ 3 ನೋಡಿ. ಈಗ 360 ಕಿಲೋಮೀಟರ್ 360 ಕಿಲೋಮೀಟರ್ ದೂರ. ಇದು ದೂರ 6 ಕಿಲೋಮೀಟರ್ ಪರ್ ಅವರ್ಸ್. ಅಂದ್ರೆ ಆ ಟ್ರೈನು 1 ಗಂಟೆಗೆ 6 ಕಿಲೋಮೀಟರ್ ಹೋಗ್ತದೆ. ಹಾಗಾದ್ರೆ 360 ದೂರವನ್ನು ಎಷ್ಟು ಸಮಯ ತೆಗೆದುಕೊಳ್ತದೆ? ಅವಾಗ ಏನು ಮಾಡೋದು ಅವಶ್ಯಕತೆ ಇಲ್ಲ. 360 ಇಂಟು ಕಿಲೋಮೀಟರ್ ಇಂಟು 6 ಕಿಲೋಮೀಟರ್ ಪರ್ ಅವರ್ಸ್. ಈ ಕಿಲೋಮೀಟರ್ ಆಯ್ತು, ಈ ಕಿಲೋಮೀಟರ್ ಆಯ್ತು. ಈಗ ಅವರ್ಸ್ನಾಗ ಬಂತ ಆನ್ಸರ್. 6 1 6, 6 6 36, ಇಲ್ಲಿ 0 ಉಳಿತು, ಈ 0 ಇಲ್ಲಿ ಉಳಿತು. ಅವಾಗ 60 ಅವರ್ಸ್. ಆನ್ಸರ್ ಈಸ್ 60 ಅವರ್ಸ್. ಅಂಡರ್ಸ್ಟ್ಯಾಂಡ್? 6 ಅವರ್ಸ್ಗಳಲ್ಲಿ ಅಂತ ಗೊತ್ತಾಗ್ತದೆ. ನೋಡಿ, ಇದ್ರನ್ನ ಎಷ್ಟು ಸಿಂಪಲ್ ಆಗಿ ನೀವು ಬಿಡಿಸ್ಬೋದು, ಎಷ್ಟು ಈಸಿಯಾಗಿ ನೀವು ಮೆಂಟಲ್ ಎಬಿಲಿಟಿಯನ್ನು ಮಾಡ್ಬೋದು ಅಂತಕ್ಕಂಥದ್ದು ಕೂಡ ನೀವು ಗಮನಿಸಬೇಕು. ಫಾಸ್ಟ್ ವಿದ್ಯಾರ್ಥಿಗಳು ಈ ಕಡೆ ಗಮನ ಇಟ್ಟು ನೋಡಬೇಕು ಅಂತ. ಎಕ್ಸಾಂಪಲ್ 4, ಎಕ್ಸಾಂಪಲ್ 4 ನೋಡಿ. 4ನೇ ತೋರಿಸ್ತೀನಿ. 4ನೇ ಆಪ್ಷನ್ಸ್ ಕೊಡ್ತೀನಿ. 250 ಕಿಲೋಮೀಟರ್. ಎಷ್ಟು? 250 ಕಿಲೋಮೀಟರ್ ದೂರವನ್ನು ಕ್ರಮಿಸುವ ಒಂದು ರೈಲ್ 250 ಕಿಲೋಮೀಟರ್ ಹೋಗ್ತದೆ. ಅಂದರೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ 250 ಕಿಲೋಮೀಟರ್ ಹೋಗೈತಿ. ಇಲ್ಲಿಂದ ಕ್ರಮಿಸ. ಇದ್ರ ಸ್ಪೀಡ್ ಎಷ್ಟದಂದ್ರ 5 ಕಿಲೋಮೀಟರ್ ಪರ್ ಅವರ್ಸ್. ಪ್ರತಿ ಗಂಟೆಗೆ 5 ಕಿಲೋಮೀಟರ್ ಹೋಗ್ತದೆ. 1 ಗಂಟೆಗೆ 5 ಕಿಲೋಮೀಟರ್ ಹೋಗ್ತದೆ ಅಂತ ತಿಳ್ಕೊ. ಆವಾಗ ಇಲ್ಲಿ ನಾವು 5 ಕಿಲೋಮೀಟರ್ ಹೋಗ್ತದಂದ್ಮೇಲೆ 1 ಗಂಟೆಗೆ 5 ಕಿಲೋಮೀಟರ್ ಚಲಿಸ್ತದಂದ್ರೆ ಆ ಟ್ರೈನು 250 ಕಿಲೋಮೀಟರ್ಗೆ ಎಷ್ಟು ದೂರ ಹೋಗ್ಬೇಕಾದ್ರೆ ಎಷ್ಟು ಸಮಯ ತೆಗೆದುಕೊಳ್ತದೆ ಅಂತ ಪ್ರಶ್ನೆ. ಅವಾಗ ಇಲ್ಲಿ ಮಾಡ್ಕೊಳ್ಳೋದು ಏನೂ ದೊಡ್ಡದಿಲ್ಲ. ಅವಾಗ 250 ಕಿಲೋಮೀಟರ್ ಇಂಟು 5 ಕಿಲೋಮೀಟರ್ ಪರ್ ಅವರ್ಸ್. 5 ಕಿಲೋಮೀಟರ್ ಅವರ್ಸ್. ಇದನ್ನ ತಂದು ಇಲ್ಲಿಟ್ಟಿನಿ, ಇದನ್ನ ತಂದು ಇಲ್ಲಿಟ್ಟಿನಿ. ಇದಕ್ಕಿಂಟು ಮಾಡಬೇಕು. ಈ ಕಿಲೋಮೀಟರ್ ಆಯ್ತು, ಈ ಕಿಲೋಮೀಟರ್ ಆಯ್ತು. ಈಗ ಉಳಿದದ್ದು ಏನಾಯ್ತು? ಅವರ್ಸ್ ಹೋಯ್ತು. ಅವಾಗ 5 ಇದಕ್ಕೆ ಇಂಟು ಮಾಡಬೇಕು. 5 25,
5 20 ಈ ಪೂಜೆ ಇಲ್ಲಿ ಬಂತು. ಈಗ ಅವರ್ಸ್ ಉಳಿದದ 50 ಅವರ್ಸ್. ಆನ್ಸರ್ ಈಸ್ 50 ಅವರ್ಸ್. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇಷ್ಟು ದೂರ ಕ್ರಮಿಸೈತೆ. 250 ಕಿಲೋಮೀಟರ್. ಆ ಟ್ರೈನ್ 1 ತಾಸಿಗೆ 5 ಕಿಲೋಮೀಟರ್ ಹೋಗ್ತತೆ. ಈ 250 ದೂರವನ್ನು ಹೋಗ್ಬೇಕಾದ್ರೆ ಎಷ್ಟು ಸಮಯ ಹಿಡಿತದೆ ಅಂತ ಕೇಳಿದ್ರೆ 50 ಅವರ್ಸ್ ಹಿಡಿತದೆ ಅಂತ ಅರ್ಥ. 50 ಅವರ್ಸ್ ಹಿಡಿತದೆ. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತು ಅಂತ ನಾನು ಗಣಿಸ್ಕೊಳ್ತೀನಿ. ಈಗ ನೆಕ್ಸ್ಟ್ ಇದೇ ಪ್ರಶ್ನೆಯನ್ನು ಒಂದು ಕೊಡ್ತೀನಿ ನೋಡಿ. ಇಲ್ಲಿ 5 ಪ್ರಶ್ನೆ ನಂಬರ್ 5. ಈಗ ಇನ್ನೊಂದಕ್ಕೆ 240 ಈಗ 240 ಐತಿ. 240 ಕಿಲೋಮೀಟರ್ ಪರ್ ಅವರ್ಸ್. ನೋಡಿ 240 ಕ್ವಶನ್ ನಂಬರ್ ನೋಡಿ. 240 ಕಿಲೋಮೀಟರ್ ದೂರವನ್ನು 240 ಕಿಲೋಮೀಟರ್ ದೂರ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ? 240 ಕಿಲೋಮೀಟರ್ ಐತಿ. ಈ ಟ್ರೈನ್ ಇಲ್ಲಿಂದ ಇಲ್ಲಿಗೆ ಹೋಗೈತಿ, ಹೌದಾ? ಅದ್ರ ಸ್ಪೀಡ್ ಎಷ್ಟಾದಪ್ಪ ಅಂತ ಕೇಳಿದ್ರೆ 12 ಕಿಲೋಮೀಟರ್ ಪರ್ ಅವರ್ಸ್. ಅಂದ್ರೆ ಅದ್ರ ಸ್ಪೀಡ್ ಎಷ್ಟದ? ವೇಗ. ಸ್ಪೀಡ್ ಮೀನ್ಸ್ ವೇಗ. ಆ ಟ್ರೈನು 1 ತಾಸಿಗೆ ಎಷ್ಟು ಹೋಗ್ತೈತೆ? 8 ಕಿಲೋಮೀಟರ್ ಹೋಗ್ತೈತೆ. ಹಾಗಾದ್ರೆ 240 ಕಿಲೋಮೀಟರ್ ಕ್ರಮಿಸ್ತದೆ. 240 ಕ್ರಮಿಸಂದ್ರ ಆ 240 ಇಲ್ಲಿಂದ ಇಲ್ಲಿಗೆ ಇಷ್ಟು ದೂರ ಹೋಗೈತಿ. ಎಷ್ಟು ಟೈಮ್ ತಗೊಂಡದ? ಸಮಯ. ಏನ್ ಕೇಳಿದಾನೆ ಇಲ್ಲಿ? ಸಮಯ ಕೇಳ್ಯಾನ ಅಥವಾ ಕಾಲ ಅಥವಾ ಸಮಯ ಕೇಳಿದಾನ. ಆ ಕಾಲ ಅಥವಾ ಸಮಯ ಕೇಳ್ಯಾನ, ಅದು ಎಷ್ಟು ದೂರ ಕ್ರಮಿಸ್ತದ ನೋಡುದು. ಇಲ್ಲಿ ಏನು ಮಾಡೋದ ಅವಶ್ಯಕತೆ ಇಲ್ಲ. ಅಂದ್ರೆ 240 ಕಿಲೋಮೀಟರ್ ಇಂಟು 12 ಕಿಲೋಮೀಟರ್ ಪರ್ ಅವರ್ಸ್. ಇಲ್ಲಿ ಕಿಲೋಮೀಟರ್ ಹೋಯ್ತು, ಇಲ್ಲಿ ಕಿಲೋಮೀಟರ್ ಹೋಯ್ತು. ಈಗ ಏನು ಉಳಿದದಂದ್ರೆ ಅವರ್ಸ್ನಾಗ ಆನ್ಸರ್ ಬರ್ತದೆ ಅಂತ ಹೇಳ್ತಾರೆ. ಆಪ್ಷನ್ಸ್ ಅಲ್ಲಿ ನೋಡಿಬಿಡ್ಬೇಕು. ಒಂದೇಳೆ ಸೆಕೆಂಡದಲ್ಲಿ ಕೊಟ್ಟಿದ್ದಂದ್ರೆ ಅವು ತೆಗೆದು ಬಿಡ್ಬೇಕು. ಅವರ್ಸ್ನಲ್ಲಿದ್ದನ್ನ ಅಷ್ಟೇ ಕನ್ಸಿಡರ್ ಮಾಡ್ಕೋಬೇಕು. ಈಗ ಇಲ್ಲಿ ಅವರ್ಸ್ನಲ್ಲಿ ಬಂತು 12 1 12 2 12 24. ಅವಾಗ ಇಲ್ಲಿ 0 ಐತಿ, ಮ್ಯಾಲೆ 2 ಐತಿ. 2 ಐತು, ಇಲ್ಲಿ 0 ಐತಿ, ಉಳಿತು. ಅವಾಗ ಇಲ್ಲಿ ಏನು ಉಳಿದ? ಅವರ್ಸ್ ಉಳಿದ. ಏನು ಉಳಿದ? ಅವರ್ ಗಂಟೆ. ಅಂದ್ರೆ 20 ಗಂಟೆ ತೆಗೆದುಕೊಳ್ತದೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ 20 ಗಂಟೆ ಟೈಮ್ ತಗೊಂತದೆ ಟ್ರೈನ್. ಅದರ ಸ್ಪೀಡ್ ಎಷ್ಟದ? 12. ಅಂದ್ರೆ 1 ತಾಸಿಗೆ 12. ಇಷ್ಟು ನಾವು ಬಹಳ ಒಂದೊಂದು ಪ್ರಾಬ್ಲಮ್ ಮೇಲೆ ಇಷ್ಟಿಷ್ಟು ನೋಡಿಕೊಂಡ್ರೆ ಪರ್ಫೆಕ್ಟ್ ಆಗಿ ನೀವು ಬಿಡಿಸ್ತೀರಿ, ಪರ್ಫೆಕ್ಟ್ ಆಯ್ತ್ರಿ ಅಂತ ನನಗೆ 100% ಗ್ಯಾರಂಟಿ ಇದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ. ಒಂದೊಂದು ಪ್ರಶ್ನೆ ಒಳಗ 5-6 ರೀತಿ ಎಕ್ಸಾಂಪಲ್ಗಳನ್ನು ನಾವು ಮಾಡಿದ್ವಿ. 5ರಿಂದ 6, 6ರಿಂದ 7, 7, 8 ಹಿಂಗೆ ಒಂದೊಂದು ಎಕ್ಸಾಂಪಲ್ಗಳನ್ನ ಮಾಡಿದ್ವಿ. ಈ ಕ್ವಶನ್ ನಂಬರ್ 4 ಬರೀ. ಕ್ವಶನ್ ನಂಬರ್ 4 ಏನು ಕೊಟ್ಟಿದ್ದಂದ್ರೆ, ಕ್ವಶನ್ ನಂಬರ್ 4 ಒಳಗ 360 ಕಿಲೋಮೀಟರ್ ದೂರವನ್ನು, ಇಲ್ಲಿ ನೋಡಿ ಕ್ವಶನ್ ನಂಬರ್ ಕಾಣ್ತೈತೆ ನೋಡಿ, 360 ಕಿಲೋಮೀಟರ್ ದೂರವನ್ನು 25 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುವ ರೈಲು. ಅಂದ್ರೆ ರೈಲಿನ ಸ್ಪೀಡ್ ಎಷ್ಟಿದೆ? 1 ಸೆಕೆಂಡಿಗೆ 25 ಮೀಟರ್ ಹೋಗ್ತೈತಿ. 1 ಸೆಕೆಂಡ್ಗೆ ಎಷ್ಟು ಹೋಗ್ತದ? 25 ಮೀಟರ್ ಹೋಗ್ತದೆ. ಹಾಗಾದರೆ ಅದು ರೈಲು ಎಷ್ಟು ಗಂಟೆಗಳಲ್ಲಿ ತನ್ನ ಸ್ಥಳವನ್ನು ತಲುಪ್ತದೆ ಅಂತ ಕೇಳ ನೋಡಿ. ಈ 360 ಕಿಲೋಮೀಟರ್ ದೂರವನ್ನು 25 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುವ ರೈಲು ಎಷ್ಟು ಗಂಟೆ ತನ್ನ ಸ್ಥಳವನ್ನು ತಲುಪುತ್ತದೆ ಅಂತ ಕೇಳ. ತನ್ನ ಸ್ಥಳವನ್ನು ತಲುಪುತ್ತದೆ ಅಂತ ಕೇಳ. ಇಲ್ಲಿ ಮಾಡ್ತಕ್ಕಂಥದ್ದು ಏನಿಲ್ಲ, ಬಹಳ ಈಜಿ ಇದೆ. ಏನಿದೆ ಎಂಬುದು ನಾವು ಇಲ್ಲಿ ಈ ಲೆಕ್ಕದಲ್ಲಿ ನೋಡ. ಇಲ್ಲಿ ಸ್ವಲ್ಪ ಮ್ಯಾಲೆ ತಗೊಂತೀನಿ ನೋಡಿ, ಕಾಣಿಸ್ತದೆ ಎಲ್ಲರಿಗೆ? ಎಸ್ ಎಸ್. ಇಲ್ಲಿ ನೋಡಿ, ಈ ತರದ ಪ್ರಶ್ನೆಗಳನ್ನ ಕೇಳಿದಾಗ ಆ ತರ ಅಗಳ ಮಾಡಿದಲ್ಲ, ಅದ್ರಂಗ ಮಾಡಕ್ ಹೋದ್ರೆ ಇದು ಆನ್ಸರ್ ಬರಲ್ಲ. ಇದು ಯಾಕೆ ಬರಲ್ಲಪ್ಪ ಅಂತ ಕೇಳಿದ್ರ, ಇದನ್ನ ಅದೇ ತರ ಮಾಡಕ್
ಬರೋದಿಲ್ಲ. ಅದೇ ವೇಗದಲ್ಲಿ ಮಾಡಕ್ಕೆ ಬರಲ್ಲ, ಸ್ವಲ್ಪ ಚೇಂಜ್ ಮಾಡ್ಬೇಕು ಇಷ್ಟ. ಚೇಂಜ್ ಮಾಡೋದು ಏನಿಲ್ಲ, ಯಾಕಂದ್ರೆ ಇಲ್ಲಿ ಮಾನ ಏನಿದೆ ಅಂದ್ರೆ ಕಿಲೋಮೀಟರ್ದಲ್ಲಿ ಇದೆ, ಇಲ್ಲಿ ಮೀಟರ್ದಲ್ಲಿ ಇದೆ. ಅವಾಗಲಂಗ ಮಾಡಕ್ ಹೋದ್ರೆ ಬರೋದಿಲ್ಲ ಆನ್ಸರ್. ಅವಾಗಲಂಗ ಮಾಡಿ ಆನ್ಸರ್ ಇಟ್ಟು ಅದೇ ಆನ್ಸರ್ ಫಸ್ಟ್ ಆಪ್ಷನ್ಸ್ ಇಟ್ಬಿಡ್ತಾನೆ. ನೀವೇನ್ ಮಾಡ್ತೀರ, ಮೆಂಟಲ್ ಬಿಟ್ಟು ಚಲೋ ಬಿಡಿಸ್ಬಂದೆ ಪರ್ಫೆಕ್ಟ್ ಆಯ್ತು ಅಂತೀರಿ. ಆಮೇಲೆ ಕೀ ಆನ್ಸರ್ ನಮ್ಮಂತ ಮೆಂಟಲ್ ಸರ್ ಕೀ ಆನ್ಸರ್ ಬಿಟ್ಟಾಗ ಅಯ್ಯೋ ಮಿಸ್ ಆಯ್ತು ಅಂದ್ಬಿಡ್ತೀರಿ. ಈ ತರ ಆಯ್ತಂದ್ರೆ ನಿಮಗೆ ಬಹಳಷ್ಟು ತೊಂದರೆ. ಸ್ವಲ್ಪ ಮೆಂಟಲಿಬಿಟಿಯಲ್ಲಿ ಬೇಸಿಕ್ ನಮ್ ಕಾಮನ್ ಸೆನ್ಸ್ ಇರಬೇಕು. ಏನು ಲೆಕ್ಕ ಕೊಟ್ಟಾನ, ಏನು ವೇಗ ಕೊಟ್ಟಾನ, ಏನು ದೂರ ಕೊಟ್ಟಾನ, ಏನು ಕಂಡಿಡಲು ಹೇಳ್ಯಾನ ಅನ್ನೋದು ಸ್ವಲ್ಪ ಬುದ್ಧಿ ಓಡಿಸಿದ್ರೆ, ಹಳ್ಳ್ಯಾಗ ಅಂತಾರೆ ತಲಿ ಓಡಿಸು ಅಂತಾರೆ. ಏನಂತಾರೆ, ಹಳ್ಳಿ ಒಳಗ ತಲಿ ಓಡಿಸು ಅಂತ. ಸ್ವಲ್ಪ ತಲಿ ಓಡಿಸಿದ್ರೆ ನಮ್ಮ ಆನ್ಸರ್ಗಳನ್ನು ಮಾಡ್ಬೋದು ಅಂತ. ಇಲ್ಲಿ ಬನ್ನಿ ನೋಡಿ, ಇಲ್ಲಿ ಏನ್ ಕೇಳಿದನಪ್ಪ ಕೇಳಿದ್ರ, ಕಾಲ ಕೇಳಿದನ. ಏನ್ ಕೇಳಿದನ, ಕಾಲ. ಈಗ ದೂರ ಕೊಟ್ಟನ, ದೂರ ಕೊಟ್ಟನ 360 ಕಿಲೋಮೀಟರ್. ಇಲ್ಲಿ ಕೊಟ್ಟಿದ್ದಾನ ಈ ಕ್ವಶನ್ ಅದನ್ನ ನಾ ಇಲ್ಲಿ ಬರ್ದೆ. ವೇಗ ಕೊಟ್ಟಿದ್ದಾನೆ, ವೇಗ ಏನ್ ಕೆಟ್ಟಿದ್ದಾನ, ವೇಗ ಇಸ್ಕೊಟ್ಟು 25 ಮೀಟರ್ ಪರ್ ಸೆಕೆಂಡ್ ಐತಿ. ವೇಗ ಎಷ್ಟೈತೆ, 25 ಮೀಟರ್ ಪರ್ ಸೆಕೆಂಡ್ ಐತಿ. ಆದ್ರೆ ಕೇಳಿದ್ದು ಏನಂತ ಕೇಳಿದ್ರೆ ಗಂಟೆ ಕಾಲ ಕೇಳಿದಾನ. ಏನ್ ಕೇಳಿದಾನ, ಸಮಯ ಅಥವಾ ಕಾಲ ಕೇಳಿದ. ಕಾಲ ಎಷ್ಟಾಗ್ತದೆ ಅಂದ್ರೆ 360 ಕಿಲೋಮೀಟರ್ ದೂರವನ್ನು 25 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುವ ರೈಲು ಎಷ್ಟು ಗಂಟೆಗಳಲ್ಲಿ ತನ್ನ ಸ್ಥಳ ತಪ್ಪು. ಅಂದ್ರೆ ಇಲ್ಲಿ ಎ ಸ್ಥಳ ಇದೆ, ಇಲ್ಲಿಂದ ಇಲ್ಲಿಗೆ ಹೋಗ್ತೈತೆ ಬಿ ಸ್ಥಳಕ್ಕೆ ಅಂತ ಅರ್ಥ. ಇಲ್ಲಿ ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಈ ಟ್ರೈನ್ ಹೋಗ್ತಾ ಇದೆ, ಈ ಟ್ರೈನ್ ಹೋಗ್ತದೆ, ಈ ಟ್ರೈನ್ ಹೋಗ್ತೈತಿ ಅಂತ ಅರ್ಥ. ಈ ಟ್ರೈನ್ ಹೋಗ್ತದೆ. ಈ ಟ್ರೈನ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಅದರ ಸ್ಪೀಡ್ ಎಷ್ಟಿದೆ ಅಂತ ಕೇಳಿದ್ರೆ 25 ಮೀಟರ್ ಪರ್ ಸೆಕೆಂಡ್ ಇದೆ. ಎಷ್ಟಿದೆ ಅದ್ರ ಸ್ಪೀಡ್, 25 ಮೀಟರ್ ಪರ್ ಸೆಕೆಂಡ್ ಇದೆ. ಹೌದಾ, ಎಸ್. ಅದು ದೂರ ಎಷ್ಟಿದೆ ಅಂದ್ರೆ ಎ ಟು ಬಿ ಪ್ಲೇಸ್, ಅಂದ್ರೆ ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಎಷ್ಟು ಪ್ಲೇಸ್ ಇದೆ, 360 ಕಿಲೋಮೀಟರ್ ಇದೆ. ಎಷ್ಟಿದೆ, 360 ಕಿಲೋಮೀಟರ್ ಇದೆ. ಎಷ್ಟು ಕಿಲೋಮೀಟರ್ ಇದೆ, 360 ಕಿಲೋಮೀಟರ್. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಈ ಸ್ಥಳದಿಂದ ಈ ಸ್ಥಳಕ್ಕೆ, ಅಂದ್ರೆ ಈ ಸ್ಥಳದಿಂದ ಅಂದ್ರೆ ಎ ಸ್ಥಳದಿಂದ ಬಿ ಸ್ಥಳದವರೆಗೆ ಎಷ್ಟು ಸಮಯ ಬೇಕಾಗ್ತದೆ ಅಂದ್ರೆ ರೈಲಿನ ಸ್ಪೀಡ್ ಎಷ್ಟು, ಒಂದು ಸೆಕೆಂಡಿಗೆ ಎಷ್ಟಿದೆ, 25 ಮೀಟರ್. ಆದ್ರೆ 360 ಕಿಲೋಮೀಟರ್ ಇಲ್ಲಿಂದ ಇಲ್ಲಿಗೆ ಸ್ಥಳಕ್ಕೆ ಹೋಗಿತ್ತು. ಅಂದ್ರೆ ಧಾರವಾಡ ಟು ಕಲ್ಕತ್ತಾ ಅಂತ. ಧಾರವಾಡ ಟು ಕಲ್ಕತ್ತಾಕ್ಕೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆದ ಮಿನಿಮಮ್ ಎಕ್ಸಾಂಪಲ್ ಅಂತ ತಿಳ್ಕೊರಿ. 360 ಕಿಲೋಮೀಟರ್ ಇದೆ. ಎಷ್ಟು ಕಿಲೋಮೀಟರ್ ಇದೆ, 360 ಕಿಲೋಮೀಟರ್ ಇದೆ. ಹಾಗಾದ್ರೆ ಈ ರೈಲಿನ ವೇಗ ಕೊಟ್ಟಿದ್ದಾನೆ, ಎಷ್ಟು ದೂರ ಹೋಗಿದ, ಎಷ್ಟು ಗಂಟೆಯಲ್ಲಿ ತಲುಪ್ತದೆ ಅಂತ ಕೇಳಿ. ಆ ಸ್ಥಳ, ಈ ಸ್ಥಳ ಸ್ಟಾರ್ಟ್ ಮಾಡಿತ್ತು, ಇಲ್ಲಿ ಮುಡಿತು. ದೂರ ಕೊಟ್ಟಿದ್ದಾನೆ, ಸ್ಪೀಡ್ ಕೊಟ್ಟಿದ್ದಾನೆ, ಕಾಲ ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕು, ಕಾಲ ಕಂಡುಹಿಡಿಬೇಕು. ಒಂದು ವೇಳೆ ಇದನ್ನ ಯಾಕೆ ಕ್ಲಿಷ್ಟ ಮಾಡಿ ಕೇಳೋಣ ಅಂದ್ರೆ, ಇಲ್ಲಿ ನೋಡಿ, ಈಗ ಇಲ್ಲಿದೆ, ಇಲ್ಲಿ ಸ್ವಲ್ಪ ಈ ಕಡೆ ಇಲ್ಲಿ ಕಿಲೋಮೀಟರ್ ಇದೆ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇದೆ. ಅವಾಗ್ಲಂಗ ಇಲ್ಲಿ ಕಿಲೋಮೀಟರ್ ಇತ್ತು ನೋಡಿ, ಇಲ್ಲಿ ಒಂದ್ಸಲ ಕಿಲೋಮೀಟರ್ ಇತ್ತಂದ್ರೆ ಇಂಟು ಮಾಡಬೇಕು. ಕಿಲೋಮೀಟರ್ ಇಂದ ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಇಂಟು ಮಾಡಬಾರದು. ಏನ್ ಮಾಡ್ಬೇಕಂದ್ರ ಮೀಟರ್ ಪರ್ ಸೆಕೆಂಡ್ ಇದ್ದದನ್ನ ಕಿಲೋಮೀಟರ್ ಪರ್ ಸೆಕೆಂಡ್ಗೆ ಅನ್ವಯಿಸ್ಬೇಕು. ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಇದನ್ನ ಕಿಲೋಮೀಟರ್ ಪರ್ ಅವರ್ಸ್ಗೆ ಪರಿವರ್ತಿಸ್ಬೇಕು. ಅದನ್ನ ಹೆಂಗ್ ಪರಿವರ್ತಿಸ್ಬೇಕು ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ಈಗ ಉದಾಹರಣೆ ವೇಗ ಐತಿ, ವೇಗ. ಈಗ ಸೂತ್ರ ಹಚ್ಕೊಳ್ತ ನೋಡಿ, ಕಾಲ, ಕ್ವಶನ್ ಕೇಳಿದ್ದೇನು, ಕಾಲ ಇಸ್ಕೊಟ್ಟು ದೂರ ಬೈ ವೇಗ. ಈಗ ಉದಾಹರಣೆಗೆ ದೂರ ಕೊಟ್ಟಿದ್ದಾನೆ, ಎಷ್ಟು, 360 ಕಿಲೋಮೀಟರ್. ವೇಗ ಕೊಟ್ಟಿದ್ದಾನೆ, ವೇಗ ಎಷ್ಟು ಕೊಟ್ಟಿದ್ದಾನೆ, 25 ಕಿಲೋಮೀಟರ್ ಪರ್ ಅವರ್ಸ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ, 25 ಕಿಲೋಮೀಟರ್ ಪರ್.
ಆವಾಗ ಮೀಟರ್ ಪರ್ ಸೆಕೆಂಡ್ ಇದ್ದದ್ದನ್ನು ಕಿಲೋಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಬೇಕು. ಆವಾಗ 18/5 ಇಲ್ಲಿ 18/5 ಇಡಬೇಕು. ಇಲ್ಲಿ 18/5 ಇಡಬೇಕು. ಅಂದ್ರೆ ಇಲ್ಲಿ ಇದೇನಂತ ಸಣ್ಣದೈತಿ, ಯಾಕಡೆ ಹೊಂಟಿವಿ ದೊಡ್ಡದ ಕಡೆಗೆ ಹೊಂಟಿವಿ. ಸಣ್ಣದ್ರಿಂದ ದೊಡ್ಡದ ಕಡೆಗೆ ಹೊಂಟಿವಿ ಅಂದ್ರೆ ದೊಡ್ಡದು ಮ್ಯಾಲಿಡಿ, ಅಂದ್ರೆ 18 ಮ್ಯಾಲಿಡಿ. ಒಂದ್ ವೇಳೆ ಕಿಲೋಮೀಟರ್ಲಿಂದ ಮೀಟರ್ ಪರ್ ಸೆಕೆಂಡ್ ಬಂದ್ರೆ ಕೆಳಗೆ 5/18 ಇಡಬೇಕು. ಮುಂದೆ ಹೇಳ್ತೀನಿ ಮತ್ತ. ಈಗ ಮೀಟರ್ ಪರ್ ಸೆಕೆಂಡ್ ಇಲ್ಲಿ ಹೋಗಿ ಕಿಲೋಮೀಟರ್ ಅಂದ್ರೆ ಸಣ್ಣವ್ರಲಿಂದ ಇಲ್ಲಿ ಹೊಂಟಿವಿ ದೊಡ್ಡವ್ರಿಗೆ ಹೊಂಟು, ದೊಡ್ಡವನ್ ಮೇಲೆ ಇಡಬೇಕು. ಈಗ 5 ಇಲ್ಲಿ 25. ಅವಾಗ 5 ಉಳಿತು, ಇಲ್ಲಿ 8 ಉಳಿತು, ಇಲ್ಲಿ 5 ಉಳಿತು, ಇಲ್ಲಿ 8 ಉಳಿತು. ಅವಾಗ ಈ 5, 8 ಅಲ್ಲೇ ನೀವು ತೆಗೆದು ಹಾಕೊಂಡ್ರು. 5 × 18 ಕಿಲೋಮೀಟರ್ ಪರ್ ಅವರ್ಸ್ ಇಷ್ಟು ಮಾಡ್ತೀವಿ. ಈ ಟ್ರ್ಯಾಕಿಗೆ ಬಂದು ಗಾಡಿ ನೋಡಿ, ಈ ಕಿಲೋಮೀಟರ್ ಹೋಯ್ತು, ಈ ಕಿಲೋಮೀಟರ್ ಹೋಯ್ತು, ಈ ಕಿಲೋಮೀಟರ್ ಹೋಯ್ತು, ಕಿಲೋಮೀಟರ್. ಈಗ 18 ಎಷ್ಟಲೇ 360 ಅಂತ ಕೇಳಿದ್ರೆ 18 20 360. 5 ಒಂದ್ಲೆ 5 ಎಷ್ಟಲೇ 20 ಅಂದ್ರೆ 5 4 20. ಎಷ್ಟು? 5 4 20. ಇಲ್ಲಿ 4 ಉಳಿತು, ಇಲ್ಲಿ ಏನು ತೆಳಗುಳಿಲ್ಲ. ಕೆಳಗಿನವರಿಗೆ ಮೇಲೆಯವರಿಗೆ ಕಡ್ತ ಹೊಡಿಬೇಕು. ಅವಾಗ ಇಲ್ಲಿ ಬನ್ನಿ, ಇಲ್ಲಿ ಮೇಲೆ 4 ಉಳಿದಿದೆ, ಇಲ್ಲಿ ಅವರ್ಸ್ ಅಷ್ಟೇ ಉಳಿದಿದೆ, ಅಥವಾ ಗಂಟೆ, ಅಥವಾ 4 ಅವರ್ಸ್. ಆಪ್ಷನ್ಸ್ ಅಲ್ಲಿ ಎಲ್ಲಿದೆ ನೋಡಿ, 4 ಅವರ್ಸ್ ಈಸ್ ಎ ಡಿ ಆಪ್ಷನ್ಸ್ ಈಸ್ ಎ ರೈಟ್. ಅಂಡರ್ಸ್ಟ್ಯಾಂಡ್? ಈ ತರ ಬಿಡಿಸ್ಬೇಕು. ಅಂದ್ರೆ ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಬೇಕು ಅಥವಾ ಕಿಲೋಮೀಟರ್ ಪರ್ ಅವರ್ಸ್ ಇದ್ದದನ್ನು ಮೀಟರ್ ಪರ್ ಪರಿವರ್ತಿಸಬೇಕು ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡ್ರೆ ಈ ಪ್ರಾಬ್ಲಮ್ಗಳನ್ನು ನಾವು ಸರಿಪಡಿಸ್ಬೋದು ಅಂತಕ್ಕಂಥ. ಅಂಡರ್ಸ್ಟ್ಯಾಂಡ್? ಈ ಪ್ರಾಬ್ಲಮ್ಗಳನ್ನು ನಾವು ಸರಿ ಮಾಡಬಹುದು ಅಂತಕ್ಕಂಥ. ನೆಕ್ಸ್ಟ್ ಬನ್ನಿ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ರೈಲಿನ ವೇಗ ಎಷ್ಟಿದೆ? ರೈಲಿನ ವೇಗ 20 ಮೀಟರ್ ಪರ್ ಸೆಕೆಂಡ್. ಅಂದ್ರೆ 1 ಸೆಕೆಂಡಿಗೆ 20 ಮೀಟರ್ ಹೋಗ್ತದೆ ರೈಲಿನ ವೇಗ. ನೆಕ್ಸ್ಟ್ ಇದರ ದೂರ ಕೊಡಿ, 400. ದೂರ ಎಷ್ಟಿದೆ? 400 ಕಿಲೋಮೀಟರ್. ಇದು ಎಕ್ಸಾಂಪಲ್ 2. ಅಂದ್ರೆ ದೂರ ಎಷ್ಟಿದೆ? ಒಂದು ರೈಲು 400 ಅಂದ್ರೆ ಎ ಸ್ಥಳದಿಂದ ಬಿ ಸ್ಥಳ ಎಷ್ಟಿದೆ? 400 ಕಿಲೋಮೀಟರ್. ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಎಷ್ಟದ? 400 ಕಿಲೋಮೀಟರ್. ಎಷ್ಟದ? 400 ಕಿಲೋಮೀಟರ್. ಆದ್ರೆ ರೈಲಿನ ಸ್ಪೀಡ್ ಎಷ್ಟಿದೆ ಅಂತ ಕೇಳಿದ್ರೆ, ರೈಲಿನ ಸ್ಪೀಡ್ ಅಂತ 20 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಕಿಲೋಮೀಟರ್ದಲ್ಲಿದೆ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇದೆ. ಆದ್ರೆ ಎರಡೂ ಮಾನಗಳು ಏನದಾವ? ಚೇಂಜ್. ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಅಲ್ಲಿದೆ, ಇಲ್ಲಿ ಕಿಲೋಮೀಟರ್ದಲ್ಲಿ. ಆ ಎರಡೂ ಮಾನಗಳು ಸೇಮ್ ಇದ್ದಾಗ ಕಡತ ಹೊಡ್ಯಕ್ ಬರಲ್ಲ. ಅವಾಗ ಒಂದಾ ಮಾನಕ್ಕೆ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಇದ್ದದ್ದನ್ನು ಕಿಲೋಮೀಟರ್ ಪರ್ ಅವರ್ಸ್ ಪರಿವರ್ತಿಸ್ಬೇಕು. ಮೀಟರ್ ಪರ್ ಸೆಕೆಂಡ್ ಇದ್ದದ್ದನ್ನ ಕಿಲೋಮೀಟರ್ ಮಾಡ. ಅವಾಗ ಇಲ್ಲಿ ಏನು ಇಟ್ಕೋಬೇಕಂದ್ರೆ 18/5 ಇಟ್ಬೇಕು. ಈಗ 5 1 5, 5 4 20. 5 1 5 4 20. ಆವಾಗ ಮುಂದುವರೆದು ಭಾಗವನ್ನು ನೋಡಿದಾಗ, ಮುಂದೆ ತಗೋತೀನಿ ನೋಡಿ, ಮುಂದುವರೆದ ಭಾಗ ನೋಡಿದ್ರೆ ಇಲ್ಲಿ ಏನು ಉಳಿತು ಅಂತ ಕೇಳಿದ್ರೆ 400 ಕಿಲೋಮೀಟರ್ ಬೈ ಇಲ್ಲಿ 4 ಉಳಿದಿದೆ, ಇಲ್ಲಿ ಏನು ಉಳಿದಿದೆ? 18 ಉಳಿದಿದೆ, ಇಲ್ಲಿ ಕಿಲೋಮೀಟರ್ ಪರ್ ಅವರ್ಸ್ ಇದೆ. ಅವಾಗ 4 × 18 ಕಿಲೋಮೀಟರ್ ಪರ್ ಅವರ್ಸ್. ಅವಾಗ ಈ ಕಿಲೋಮೀಟರ್ ಹೋಯ್ತು, ಈ ಕಿಲೋಮೀಟರ್ ಹೋಯ್ತು, ಈ ಕಿಲೋಮೀಟರ್ ಹೋಯ್ತು, ಈ ಕಿಲೋಮೀಟರ್ ಹೋಯ್ತು. ಅವಾಗ ಇಲ್ಲಿ 4 1 4, 4 2 4 1 4 100 ಹೋಯ್ತು.
ಆವಾಗ ಕ್ಯಾನ್ಸಲ್ ಆಗುತ್ತೆ. 18ಕ್ಕೆ ಮತ್ತು 100 ಗುಣಿಸ್ಬೇಕು. ಅಂದ್ರೆ 18 ಮತ್ತು 100 ಗುಣಿಸಿ ಆನ್ಸರನ್ನು ತರಬೇಕಾಗ್ತದೆ. ಈಗ 18 ಬರಲಿಲ್ಲ ಮಗ್ಗಿ ಅಂದ್ರೆ ಇಂಟು ಮಾಡಿ ನೀವು ಇಡ್ಬೇಕಾಗ್ತದೆ. ನೋಡಿ 4 ನಾವು ಯಾವಾಗಲೇ ಒಂದು ಲೆಕ್ಕವನ್ನು ಮಾಡಬೇಕಾದ್ರೆ ಮಗ್ಗಿಗಳು ಬಹಳ ಅವಶ್ಯಕತೆ ಇದೆ. ಮಗ್ಗಿಗಳು ಸರಿಯಾಗಿ ಬಂದರೆ ನೀವು ಏನು ಮಾಡ್ಬೋದು, ಆಪ್ಷನ್ಸ್ಗಳನ್ನು ಬೇಗ ಕಂಡುಹಿಡಿಬೋದು. ಈಗ ನೋಡಿ 100 ಇಂಟು ಡಿವೈಡ್ ಅಂದರೆ 100 ಇಂಟು 100 ಡಿವೈಡ್ ಬೈ 18 ಅಂತಕ್ಕಂಥದ್ದು ನೀವು ಇಂಟು ಮಾಡಿದ್ರೆ ಅಲ್ಲಿ 5 18 ಇದಕ್ಕಿದು ಗುಣಿಸ್ಬೇಕು ಕಡ್ತಾಡು. ಅವಾಗ ಇಲ್ಲಿ ಎಷ್ಟು ಬರ್ತದಂದ್ರೆ 5.5 ಅವರ್ಸ್ ಅಂದರೆ 5 ಗಂಟೆ 5 ಗಂಟೆ 5 ನಿಮಿಷ ಆನ್ಸರ್ 5 ಗಂಟೆ 5 ನಿಮಿಷ. ಈ ಥರದ ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡ್ಬೇಕಾಗ್ತದ. ಈ ಥರದ ಪ್ರಶ್ನೆಗಳನ್ನು ಬೇರೆ ಬೇರೆ ರೀತಿ ಒಳಗೆ ಇಲ್ಲಿ ನೋಡಿ ನಾವು ಇಲ್ಲಿಂದ ನೋಡ್ತಾ ಬಂದೀವಿ. ಇಂದ ಬ್ಯಾಕ್ ಹೋಗ್ತೀನಿ ನೋಡಿ, ನಿಮ್ಗೆ ಈ ಸ್ಕ್ರೀನ್ ಪ್ರಾಬ್ಲಮ್ಮಲ್ಲೇ 3 ಸೂತ್ರ ಗೊತ್ತಿರಬೇಕು. 1ನೇ ಲೆಕ್ಕದ ಬಗ್ಗೆ ನೋಡ್ತಾ ಇದ್ದೇನೆ, ಸ್ಕ್ರೀನ್ದಲ್ಲಿ ಕಾಣ್ತಾ ಇದೆ. 2ನೇ ಲೆಕ್ಕದ ಒಳಗೆ ನಾನು ಬಿಡಿಸ್ತಾ ಇದ್ದೇನೆ. ಪ್ರಾಬ್ಲಮ್ ಕೊಟ್ಟದ್ದು ಯಾವ ಆಪ್ಷನ್ಸ್ ಅಂತ ಕೇಳಿದ್ರೆ ಇಲ್ಲಿ 120 ಐತೆ. 120 ಈ ಆಪ್ಷನ್ಸ್ ಆಗ್ತೈತಿ ಅಂತಕ್ಕಂಥದ್ದು. ನೆಕ್ಸ್ಟ್ ಆಗೇನ 3ನೇ ಪ್ರಾಬ್ಲಮ್ಗೆ ಹೋಗಿ ಇಷ್ಟೆಲ್ಲ ಒಂದೊಂದು ಪ್ರಾಬ್ಲಮಲ್ಲಿ 7-8 ಕ್ವಶನ್ ಬಿಡಿಸಿದ್ದೀನಿ. 450 ಕಿಲೋಮೀಟರ್ ಐತೆ. ಇದು ಆಪ್ಷನ್ಸ್ ಅನ್ನು ಕೂಡ ನಾವು ಕಂಡುಹಿಡ್ತೀವಿ. ಅದ್ರ ಮೇಲೆ ಪ್ರಾಬ್ಲಮ್ಗಳು ಕೂಡ ನಿಮ್ಗೆ ಓನ್ ಆಗಿ ಕೂಡ ಕೊಟ್ಟಿದ್ದೀನಿ. ಅದನ್ನು ಬಿಡಿಸುವಂಥದ್ದು ಸ್ಕ್ರೀನ್ ಶಾಟ್ ನೋಡ್ಕೊಳ್ಳಿ, ಅದನ್ನು ಬಿಡಿಸ್ಕೊಳ್ಳಿ, ಅದ್ರ ಪ್ರಯತ್ನ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು, ಈ ಥರದ ಪ್ರಶ್ನೆಗಳನ್ನ ನೆಕ್ಸ್ಟ್ ಮುಂದುವರಿದ ಕೆಲವು ಪ್ರಶ್ನೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ಬಹಳ ಸಂತೋಷದಿಂದ ನನ್ನ ಮೆಂಟಲಿಟಿ ಕ್ಲಾಸನ್ನು ಬಹಳ ಮನಸ್ಸು ಕೊಟ್ಟು ಆಲಿಸಿರುವಂಥ ಎಲ್ಲ ಸ್ಪರ್ಧಾ ಮಿತ್ರರಿಗೆ ವಂದಿಸುತ್ತಾ ನನ್ನ ಆನ್ಲೈನ್ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರಗಳು. ನಮಸ್ತೆ.